Good morning. So in the last class, we discussed about the basic mathematical modulation of a transportation problem. Okay, once again I'll repeat. So transportation problems are nothing but these are the special variety of a LPP. So these are the special variety of an LPP. So LPP is also variety iruanta problem anta ಕರಿತೀವಿ. We call it as LPP. So LPP na athara define ಮಾಡ್ತೀವಿ. Okay na LPP is special variety ಅಂತ ಕರೆದು transportation problem ಅಂತ ಕರಿತೀವಿ. Here in this case, a single homogeneous commodity, that is a ಒಂದೇ variety of the products n number. So ಏನು ಮಾಡ್ತೀವಿ ಅಂತಂದ್ರೆ different sources ಇಂದ ಬೇರೆ ಬೇರೆ destination ಗೆ ಏನು ಮಾಡ್ತೀವಿ, we are going to be transport. So transport ಮಾಡ್ಬೇಕಾದ್ರೆ in such a way that we need to be minimize the cost. Cost ಏನು ಮಾಡಬೇಕು, minimize ಮಾಡಬೇಕು. So LPP ಏನು ಬರ್ತಾ ಇತ್ತು, LPP was with respect to maximization, minimization ಎರಡು ಬರ್ತಾ ಇತ್ತು, ಹೌದಾ? So that is depending upon the problem. But the LPP is in case of this transportation problem, it is only minimization. The problem ಏನಿರುತ್ತೆ ಯಾವಾಗಲೂ minimization of cost ಇರುತ್ತೆ, ಯಾವಾಗಲೂ ಇದು ಚೇಂಜ್ ಆಗೋದಿಲ್ಲ. ಓಕೆನಾ, ಆಲ್ವೇಸ್ ಇಟ್ ವಿಲ್ ಬಿ ಅ minimization cost. ಸೊ ಬೇರೆ ಬೇರೆ ಸೋರ್ಸಸ್ಗಳಿಂದ ಡೆಸ್ಟಿನೇಷನ್ಸ್ಗಳಿಗೆ ವಿ ನೀಡ್ ಟು ಬಿ ಟ್ರಾನ್ಸ್ಪೋರ್ಟ್. ಒಂದೊಂದು ಕಡೆಯಿಂದ ಬೇರೆ ಬೇರೆ ಊರುಗಳಿಗೆ, ಬೇರೆ ಪ್ಲೇಸ್ಗಳಿಗೆ ಏನು ಮಾಡಬೇಕು. ಸೊ ದಟ್ ಈಸ್ a single varieties of the, so that is a n number of quantity na when we are going to be transport in such a way that the distance ಆಗಿರಬಹುದು, ಕಾಸ್ಟ್ ಆಗಿರಬಹುದು, with respect to something we need to minimize. ಅದೆಲ್ಲ ಏನಾಗುತ್ತೆ ಅಂದ್ರೆ ಕಾಸ್ಟ್ ಬರುತ್ತೆ. ಕೆಲವೊಂದು ಟೈಮ್ ಡಿಸ್ಟೆನ್ಸ್ ಕೊಟ್ಟಿರ್ತಾರೆ, ಡಿಸ್ಟೆನ್ಸ್ ಕೊಟ್ಟಾಗ ಡಿಸ್ಟೆನ್ಸ್ ಓಕೆ, ಬಟ್ ದ ಥಿಂಗ್ ಇಸ್ ಹೋಲ್ ದ ಥಿಂಗ್ ಇಸ್ ವಿ ನೀಡ್ ಟು ಬಿ ಮಿನಿಮೈಸ್ ದ ಕಾಸ್ಟ್ ನ ಮಿನಿಮೈಸ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಸೊ ಮ್ಯಾಥಮೆಟಿಕಲ್ ಫಾರ್ಮುಲೇಷನ್ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಸೊ ಓಕೆ, ಸೊ ಇನ್ ಆರ್ಡರ್ ಟು ಫೈಂಡ್ ಔಟ್ ದಿಸ್, ಸೊ ಇದ್ರ ಸೊಲ್ಯೂಷನ್ ಏನಂತ ಕರಿತೀವಿ ಅಂತಂದ್ರೆ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ ಅಂತ ಕರಿತೀವಿ. ಓಕೆನಾ, ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ ಅಂದ್ರೆ ಏನು ಅಂತಂದ್ರೆ ಹಿಯರ್ ಇನ್ ದಿಸ್ ಕೇಸ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಹಿಯರ್ ಇಟ್ ವಿಲ್ ಬಿ ಹ್ಯಾವಿಂಗ್ m number of, that is a source, ಅಂದ್ರೆ m sources ಇದಾವೆ. ಓಕೆನಾ, n number of destinations ಇದಾವೆ ಅಂತ ಅನ್ಕೊಂಡ್ರೆ. ಓಕೆನಾ, ಹಿಯರ್ ಅಲೋಕೇಶನ್ಸ್ ಅಂದ್ರೆ ಏನು? ಒಂದು ಪ್ಲೇಸ್ ಇಂದ ಒಂದು ಸೋರ್ಸ್ ಇಂದ ಡೆಸ್ಟಿನೇಷನ್, ಈ ಸೋರ್ಸ್ ಇಂದ ಇನ್ನೊಂದು ಡೆಸ್ಟಿನೇಷನ್ಗೆ ಏನ್ ಸಮ್ ಕ್ವಾಂಟಿಟಿ, ಇಲ್ಲಿಂದ ಒಂದು 5 ಕ್ವಾಂಟಿಟಿ, ಇಲ್ಲೊಂದು 10 ಕ್ವಾಂಟಿಟಿ, ಇಲ್ಲೊಂದು 20 ಕ್ವಾಂಟಿಟಿ ಅಂತ ಹಿಂಗೆ ಟ್ರಾನ್ಸ್ಪೋರ್ಟ್ ಮಾಡ್ತೀವಲ್ಲ. ದಿಸ್ 5 is called as one allocation. ಇದನ್ನ ಸೆಕೆಂಡ್ ಅಲೋಕೇಶನ್ ಅಂತ ಕರಿತೀವಿ, ಥರ್ಡ್ ಅಲೋಕೇಶನ್. ಓಕೆ, ಈ ತರ ಎಷ್ಟು ಸೋರ್ಸಸ್ ಇಂದ ಎಷ್ಟು ಡೆಸ್ಟಿನೇಷನ್ಸ್ ಕಳಿಸ್ತಾ ಇರ್ತೀವಲ್ಲ, ದಟ್ ಕ್ವಾಂಟಿಟಿನ ಏನಂತ ಕರಿತೀವಿ, ಒಂದು ಡೆಸ್ಟಿನೇಷನ್ ಅಂತ, ಒಂದು ಅಲೋಕೇಶನ್ ಅಂತ ಕನ್ಸಿಡರ್ ಮಾಡ್ತೀವಿ. ವೆನೆವರ್ ಕೇಳಿಸ್ತಾ ಇದೆಯಾ? n minus 1, m ಅಂದ್ರೆ ಸೋರ್ಸಸ್, n ಅಂದ್ರೆ ಡೆಸ್ಟಿನೇಷನ್. ನಂಬರ್ ಆಫ್ ಸೋರ್ಸ್ 3 ಇದೆ ಅಂತ ಅನ್ಕೊಂಡ್ರೆ, ನಂಬರ್ ಆಫ್ ಡೆಸ್ಟಿನೇಷನ್ 4. ಏನಾಯ್ತು, 3 + 4 7, 7 - 1 6 ಆಯ್ತು. ಓಕೆನಾ, ಯಾವಾಗ ಏನಾಗುತ್ತೆ ಅಂತಂದ್ರೆ BFS ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ ಅಂತ ಯಾವಾಗ ಕರಿತೀವಿ ಅಂತಂದ್ರೆ when it is not more than n plus n number of allocations, ಅಂದ್ರೆ ಇದು m plus n minus 1 ಜಾಸ್ತಿ ಇರಬಾರ್ದು ಅಲೋಕೇಶನ್ಸ್, ಇದಕ್ಕಿಂತ ಕಡಿಮೆ ಇರಬೇಕು. ಅಲೋಕೇಶನ್ಸ್ ಅಂದ್ರೆ ಹೇಳಿದ್ನಲ್ಲ ಈ ತರ. ಇಟ್ ವಿಲ್ ಬಿ ಹ್ಯಾವಿಂಗ್ ದಿ ಸೋರ್ಸಸ್ ಡೆಸ್ಟಿನೇಷನ್ ಅನ್ಕೊಂಡ್ರೆ ಇಲ್ಲಿಂದ ಇಲ್ಲಿಗೆ ಒಂದು 10 ಕ್ವಾಂಟಿಟಿ ಕಳಿಸಿದ್ದೀನಿ, ಇಲ್ಲಿಂದ ಇಲ್ಲಿಗೆ ಒಂದು 20, ಇಲ್ಲಿಂದ ಫಸ್ಟ್ ಸೋರ್ಸ್ ಇಂದ ಥರ್ಡ್ ಡೆಸ್ಟಿನೇಷನ್ಗೆ ಇಲ್ಲೊಂದು 5 ಕಳಿಸಿದ್ದೀನಿ. ಓಕೆನಾ, ಹಿಯರ್ ಐ ಹ್ಯಾವ್ ಸೆಂಡ್ ಸಮ್ ಮೋರ್ 5, ಇಲ್ಲಿ ಒಂದು 15 ಅನ್ಕೋಣ. ಓಕೆನಾ, ಟೋಟಲ್ ಎಷ್ಟಾಯ್ತು? ಇದನ್ನ ಒಂದು ಅಲೋಕೇಶನ್ ಅಂತ ಕರಿತೀವಿ. 1 ಅಲೋಕೇಶನ್, 2 ಅಲೋಕೇಶನ್, 3, 4, 5 ಎಷ್ಟಾಯ್ತು? ನಂಬರ್ ಆಫ್ ಅಲೋಕೇಶನ್ಸ್ 5 ಇದೆ. ಓಕೆನಾ, ಇವಾಗ ಏನಾಯ್ತು, ನಂಬರ್ ಆಫ್ ಅಲೋಕೇಶನ್ಸ್ here the number of allocations is less than m plus n minus 1. ಹೌದಾನೆ? m plus n minus 1 ಏನು? m ಅಂದ್ರೆ ಇಲ್ಲಿ 3 ಸೋರ್ಸಸ್ ಇದೆ, 3 ಸೋರ್ಸಸ್ ಇದೆ, 1 2 3 ಡೆಸ್ಟಿನೇಷನ್ 1 2 3 4 ಅಂತ ಅನ್ಕೊಂಡು. ಓಕೆನಾ, ಏನಾಯ್ತು, 4 ಡೆಸ್ಟಿನೇಷನ್, 3 ಸೋರ್ಸ್ ಇದೆ. 3 + 4 - 1 6 ಆಯ್ತು. ನಂಬರ್ ಆಫ್ ಅಲೋಕೇಶನ್ಸ್ 5 ಇದೆ. ಯಾವಾಗ ದಟ್ ಇಸ್ ನಂಬರ್ ಆಫ್ ಅಲೋಕೇಶನ್ಸ್ ಇಸ್ ಲೆಸ್ ದ್ಯಾನ್ m plus n minus 1. ಓಕೆನಾ, ಅದಕ್ಕಿಂತ ಕಡಿಮೆ ಇದ್ದಾಗ ಅಥವಾ ಈಕ್ವಲ್ ಇದ್ದಾಗ ಅಂತ ಕರಿತೀವಿ, ಅಂತ ಸೊಲ್ಯೂಷನ್ ನ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ ಅಂತ ಕರಿತೀವಿ. ಓಕೆನಾ, we need to find out the basic feasible solution for a given transportation problem. ಕಂಡುಹಿಡಿಯಬೇಕು. ಓಕೆನಾ, in order to find out the solution, we are having the first method is called as NWCR. NWCR ಅಂತಂದ್ರೆ north west
ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ಅಂತ ಕರಿತೀವಿ. ಓಕೆ ಓಕೆನಾ. ಸೊ ಫಸ್ಟ್ ಮೆಥಡ್. ಸೆಕೆಂಡ್ ಏನಿದೆ, ರೋ ಮಿನಿಮಮ್ ಮೆಥಡ್ ಅಂತ ಇದೆ. ರೋ ಮಿನಿಮಮ್ ಮೆಥಡ್ ಅಂತ. ಓಕೆ. ಸೊ ಆ್ಯಂಡ್ ದ ಥರ್ಡ್ ಒನ್ ಈಸ್ ರೋ ಆಯ್ತಲ್ಲ, ಅದೇ ಥರ ಕಾಲಮ್ ಮಿನಿಮಮ್ ಮೆಥಡ್ ಅಂತ. ಓಕೆ, ಕಾಲಮ್ ಮಿನಿಮಮ್ ಮೆಥಡ್. ಫೋರ್ತ್ ಒನ್ ಈಸ್ ಮ್ಯಾಟ್ರಿಕ್ಸ್ ಮಿನಿಮಮ್ ಮೆಥಡ್. ಮ್ಯಾಟ್ರಿಕ್ಸ್ ಮಿನಿಮಮ್ ಮೆಥಡ್. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಓಗಲ್ಸ್ ಅಪ್ರಾಕ್ಸಿಮೇಷನ್ ಮೆಥಡ್ ಅಂತ ಕರಿತೀವಿ. ಓಕೆನಾ. ಓಗಲ್ಸ್ approximation method, ಅಥವಾ it is also called as penalty method ಅಂತ ಕರಿತೀವಿ. ಓಕೆನಾ. Vogel's approximation method ನ ಶಾರ್ಟ್ ಫಾರ್ಮ್ ಆಗಿ ವ್ಯಾಮ್ ಅಂತಾನು ಕರಿತೀವಿ. ಓಕೆ, VAM ಅಂದ್ರೆ ಇಟ್ಸ್ ನಥಿಂಗ್ ಬಟ್ Vogel's approximation method, ಅಥವಾ it is also called as penalty method ಅಂತ ಕರಿತೀವಿ. ಓಕೆ, ಸೊ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವೆರಡು ಇಂಪಾರ್ಟೆಂಟ್. ಸೊ WCR ತುಂಬ ಕೇಳ್ತಾರೆ. ಆಮೇಲೆ ಓಕೆನಾ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ಇಷ್ಟು ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಿ ಅಂತ ಹೋಗಬೇಕಿಲ್ಲ. ಯು ನೀಡ್ ಟು ಬಿ ಸೊ ವೆಲ್ ಥರೋ ವಿತ್ ದಿಸ್. ಓಕೆ, ದೀಸ್ ಟು ಥಿಂಗ್ಸ್ NWCR ಮತ್ತು Vogel's ಅಪ್ರಾಕ್ಸಿಮೇಷನ್ ಮೆಥಡ್ನ ಸೊ ನೀವು ಕಲಿಲೇಬೇಕು. ಯು ಹ್ಯಾವ್ ಟು ಬಿ ಪರ್ಫೆಕ್ಟ್ ಇನ್ ದಟ್. ಸೊ ಫಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿ. ಓಕೆ, ಐ ಎಕ್ಸ್ಪ್ಲೇನ್. ಸೊ ಪ್ರಾಬ್ಲಮ್ ಏನು ಕೊಡ್ತಾರೆ, ಈ ಥರ ಮ್ಯಾಟ್ರಿಕ್ಸ್ ಇರುತ್ತೆ. ಸೊ ಆಲ್ವೇಸ್ ಇಟ್ ವಿಲ್ ಬಿ ಅ ಕಾಸ್ಟ್ ಮ್ಯಾಟ್ರಿಕ್ಸ್. ನಾ ಹೇಳಿದ್ದೆ. ಸೊ ವೆನ್ ಐ ವಾಸ್ ಎಕ್ಸ್ಪ್ಲೇನಿಂಗ್ ದಿ ಸೊ ಮ್ಯಾಥಮೆಟಿಕಲ್ ಫಾರ್ಮುಲೇಷನ್ ಮಾಡೋಕ್ಕಿಂತ ಮುಂಚೆ ಯಾವ ಥರ ಅದನ್ನು ಡಿಸ್ಕ್ರೈಬ್ ಮಾಡ್ತಾರೆ ಅಂತ. ಸೊ ಯಾವಾಗಲೂ ಏನು ಕೊಡ್ತಾರೆ, ಈ ಥರ ಮ್ಯಾಟ್ರಿಕ್ಸ್ ಇರುತ್ತೆ. ಸೊ ಡಿಫ್ರೆಂಟ್ ಕೇಸಸ್ ಡಿಪೆಂಡಿಂಗ್ ಅಪಾನ್ 2x3 ಇರುತ್ತೆ, 4x5 ಡಿಪೆಂಡಿಂಗ್ ಅಪಾನ್ ದಿ ಸೋರ್ಸಸ್ ಆ್ಯಂಡ್ ದಿ ಡೆಸ್ಟಿನೇಷನ್. ಸೋರ್ಸಸ್ ಮತ್ತು ಡೆಸ್ಟಿನೇಷನ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಸೊ ಯಾವಾಗಲೂ ಏನಾಗಿರುತ್ತೆ, ಇದು ಡಿಪೆಂಡ್ ಆಗಿರುತ್ತೆ. ಹಿಯರ್ ಇನ್ ದಿಸ್ ಕೇಸ್ ಈ ಪ್ರಾಬ್ಲಮಲ್ಲಿ ಓಕೆ ಸೊ ಏನಿದೆ ಅಂತಂದರೆ 3x4 ಮ್ಯಾಟ್ರಿಕ್ಸ್ ಇದೆ. ಸೊ ಹಿಯರ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿರುತ್ತೆ, ಪ್ಲಾಂಟ್ ಇಸ್ ನಥಿಂಗ್ ಬಟ್ ಸೊ ಡಿಫ್ರೆಂಟ್. ದಟ್ ಈಸ್ ಅ ಫ್ಯಾಕ್ಟ್ರಿನೋ ಅಥವಾ ಕಂಪ್ನಿನೋ ಏನೋ ಇದೆ. ಸೊ ದಟ್ ಇಸ್ ಅ ಡಿಫ್ರೆಂಟ್ ಪ್ಲಾಂಟ್. ಸೊ ದಟ್ ಈಸ್ ದರ್ ಆರ್ 3 ಪ್ಲಾಂಟ್ಸ್ 1 2 3. ಓಕೆ, ಸಿಮಿಲರ್ಲಿ ಮೇಲ್ಗಡೆದು ಡೆಸ್ಟಿನೇಷನ್ಸ್. ಸೊ ಫಸ್ಟ್ ಪ್ಲಾಂಟಿಂದ ಬೇರೆ ಬೇರೆ ಡೆಸ್ಟಿನೇಷನ್ಗೆ ಇದು ಡೆಸ್ಟಿನೇಷನ್ 1, ಡೆಸ್ಟಿನೇಷನ್ ನಂಬರ್ 2 3 4 ಅಂತ. ಓಕೆನಾ. ಪ್ರಾಬ್ಲಮ್ ಇದು ಜಸ್ಟ್ ಪ್ರಾಬ್ಲಮ್. ಐ ಆಮ್ ರೈಟಿಂಗ್ ಜಸ್ಟ್ ಪ್ರಾಬ್ಲಮ್, ನಾಟ್ ಎ ಸೊಲ್ಯೂಷನ್. ಜಸ್ಟ್ ಓಕೆ. ಸೊ ಇದು ಕೆಳಗಡೆ ಏನು ಕೊಡ್ತಾರೆ, ಪ್ಲಾಂಟ್ 1 2 3 ಇದೆ. ಇದ್ರ ಕೆಪಾಸಿಟೀಸ್ ಅಂದ್ರೆ ಏನು ಅಂದರೆ ಆ ಪ್ಲಾಂಟಲ್ಲಿ ಸೊ ಅಷ್ಟು ಅವೈಲಬಿಲಿಟಿ ಇದೆ ಅಂತಂದು ಹೇಳಿ. ಯಾವುದೋ ಒಂದು ಪ್ರಾಡಕ್ಟ್ನ ನಾವು ಸೊ ಇಲ್ಲಿ ಕಳಿಸ್ಬೇಕು ಅಂದರೆ ಎಷ್ಟು ಕೆಪಾಸಿಟಿ. ಸೊ ವಾಟ್ ಈಸ್ ದ ಕೆಪಾಸಿಟಿ, ಮ್ಯಾಕ್ಸಿಮಮ್ ನಂಬರ್ ಏನು ಅವೈಲಬಿಲಿಟಿ ಅಂತ. ಕೆಪಾಸಿಟಿ ಇಸ್ ನಥಿಂಗ್ ಬಟ್ ಅವೈಲಬಿಲಿಟಿ ಆಫ್ ದಿ ದಟ್ ಈಸ್ ಅ ಪ್ರಾಡಕ್ಟ್ ಅಂತ. ಫಸ್ಟ್ ಪ್ಲಾಂಟಿಂದ ಏನಿದೆ ಅಂತಂದರೆ ಇಟ್ ಈಸ್ ಓನ್ಲಿ ಹ್ಯಾವಿಂಗ್ 6 ಕ್ವಾಂಟಿಟಿ ಆಫ್ ದಿ ಪ್ರಾಡಕ್ಟ್ಸ್. ಇಲ್ಲಿ 1 ಮಾತ್ರ ಇದೆ ಇಲ್ಲಿ. ಸೊ ವಾಟ್ ಈಸ್ ದ ನಂಬರ್ ಈಸ್ 10 ಇದೆ. ಓಕೆನಾ, ಈ ಥರ ಇದೆ. ಸೊ ದಟ್ ಈಸ್ 6 1 10 ಇದೆ. ಇಲ್ಲಿ ಡೆಸ್ಟಿನೇಷನ್ ಏನು ಬರುತ್ತೆ, ಡಿಮ್ಯಾಂಡ್ಸ್ ಬರುತ್ತೆ. ಓಕೆನಾ. ಸೊ ಏನು ಹೇಳಿ, ಡಿಮ್ಯಾಂಡ್ ಅಂದರೆ ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ಡಿಮ್ಯಾಂಡ್ ಇದೆ, ರಿಕ್ವೈರ್ಮೆಂಟ್. ಡಿಮ್ಯಾಂಡ್ ಇಸ್ ನಥಿಂಗ್ ಬಟ್ ರಿಕ್ವೈರ್ಮೆಂಟ್. ಅರ್ಥ ಆಗಲಿಲ್ಲ ಅಂತ ಕೇಳ್ತೀವಿ. ಸೊ ಕೆಪಾಸಿಟಿ ಇಸ್ ನಥಿಂಗ್ ಬಟ್ ದಿ ಅವೈಲಬಿಲಿಟಿ. ಓಕೆ, ಇಟ್ ಈಸ್ ಅ ಅವೈಲಬಿಲಿಟಿ ಆಫ್ ದಿ ಪ್ರಾಡಕ್ಟ್ಸ್ ಅಂತ. ಆಯ್ತು, ಕೆಪಾಸಿಟಿನೂ ಕರೀತಾರೆ, ಅವೈಲಬಿಲಿಟಿ ಅಂತಾರೆ. ಇಲ್ಲಿ ಡಿಮ್ಯಾಂಡ್ಸ್ ಅಂತಾರೆ ಅಥವಾ ರಿಕ್ವೈರ್ಮೆಂಟ್. ಸೊ ದ ರಿಕ್ವೈರ್ಮೆಂಟ್ ಆಫ್ ದಿ ಫಸ್ಟ್ ಡೆಸ್ಟಿನೇಷನ್ ಈಸ್ 7. ಹಿಯರ್ ಇಟ್ ಈಸ್ 5. ಓಕೆ, ಹಿಯರ್ ಇಟ್ ಈಸ್ 3 ಆ್ಯಂಡ್ ದಿಸ್ ಇಸ್ 2. ಸ್ವಲ್ಪ ಕಲರ್ ಚೇಂಜ್ ಮಾಡಿ ಬರೀತೀನಿ ಸೊ ದಟ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಯು. ಓಕೆನಾ. ಸೊ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಒಳಗಡೆ ಕಾಸ್ಟ್ ಮ್ಯಾಟ್ರಿಕ್ಸ್. ಇದೇನು ಅಂತಂತಂದರೆ ಹೇಳ್ತೀನಿ ನೋಡಿ. ಇಲ್ಲಿ 2 ಏನು ಕೊಟ್ಟಿದ್ದಾರೆ, 2 ಇದೆ. ಓಕೆ, ಇಲ್ಲಿ 3 ಇದೆ. ಸೊ 11 ಆ್ಯಂಡ್ ದಿಸ್ ಇಸ್ 7, ದಿಸ್ ಇಸ್ 1 0 6 1. ಓಕೆ, ಆ್ಯಂಡ್ 5 8 15 9. ಸೊ ವಾಟ್ ಯು ಪೀಪಲ್ ಡೂ ಇಸ್, ಸೊ ಆ್ಯಕ್ಚುಲಿ ರೆಕಾರ್ಡಿಂಗ್ ಸಮ್ಟೈಮ್ಸ್ ಅವೈಲಬಲ್ ಇರುತ್ತೆ, ಸಮ್ಟೈಮ್ಸ್ ನೆಟ್ವರ್ಕ್ ಪ್ರಾಬ್ಲಮಿಂದ ಸೊ ತುಂಬ ಪ್ರಾಬ್ಲಮ್ ಆಗ್ತಿದೆ. ಸೊ ದಟ್ ಐ ಆಮ್ ನಾಟ್ ಏಬಲ್ ಟು ಸೆಂಡ್ ಇಟ್. ರೆಕಾರ್ಡ್ ಮಾಡಿದ್ದು ತುಂಬ ಪ್ರಾಬ್ಲಮ್ ಆಗ್ತಿದೆ, ಸೆಂಡ್ ಮಾಡೋಕ್ಕೆ ಬರ್ತಾ ಇಲ್ಲ. ಎಲ್ಲ ಏನಾಗ್ತದೆ, ಸೊ ಇಟ್ ಈಸ್ ಡಿವೈಡಿಂಗ್. ಸೊ 2 3 ವೀಡಿಯೋಸ್ ಆಗ್ತದೆ, ಅದನ್ನು ಸೊ ಕಳ್ಸೋಕ್ಕೆ ಆಗ್ತಾ ಇಲ್ಲ. ಸೊ ದಟ್ ಸ್ವಲ್ಪ ಏನು ಮಾಡ್ಕೊಳ್ರಿ, ನೋಟ್ಬುಕ್ ಏನಾದ್ರು ತೊಗೊಂಡು ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನ ನೋಟ್ ಮಾಡ್ಕೊಳ್ಳಿ. ವೆನೆವರ್ ಇಟ್ ಈಸ್ ಐ ವಿಲ್ ಬಿ ಹ್ಯಾವಿಂಗ್ ಟೈಮ್. ಸೊ ಫ್ರೀ ಟೈಮ್ ಇದ್ದಾಗ ರೆಕಾರ್ಡ್ ಮಾಡಿ ನಾನು ಬೇಕಾದ್ರೆ ಸೆಂಡ್ ಮಾಡ್ತೀನಿ. ಬಟ್ ಪ್ರಾಕ್ಟೀಸ್ ಮಾಡೋಕ್ಕೆ ನನಗೆ ಬೇಕಾಗುತ್ತೆ. ಸೊ ನಾನು ಮಾಡ್ತಿರ್ಬೇಕಾದ್ರೆ ನೀವು ನೋಟ್ ಅಥವಾ ಸೊ ಏನಾದ್ರು ಇಟ್ಕೊಂಡು ಅದನ್ನು ಸೊ ಪ್ರಾಕ್ಟೀಸ್ ಮಾಡ್ತೀನಿ. ಓಕೆ, ದಿಸ್ ಇಸ್ ಅ ಪ್ರಾಬ್ಲಮ್.
ಸೊ ಇಲ್ಲಿ ಏನು ಪ್ರಾಬ್ಲಮ್ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ ಅಂತಂದ್ರೆ, ಸೊ ದಿಸ್ ಇಸ್ ಎ ಗಿವನ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಒಂದು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ನ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಹ್ಯಾವಿಂಗ್ 3 ಸೋರ್ಸಸ್, ಓಕೆ, ಅಂಡ್ 4 ಡೆಸ್ಟಿನೇಷನ್ಸ್. 3 ಸೋರ್ಸಸ್ ಇದೆ, ಸೊ 4 ಡೆಸ್ಟಿನೇಷನ್ಸ್ ಇದೆ. ಓಕೆ, ಸೊ ಒಬ್ಟೈನ್ ದಿ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ ಫಾರ್ ದ ಗಿವನ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಓಕೆನಾ, ಬೈ ಯೂಸಿಂಗ್ ಡಿಫ್ರೆಂಟ್ ಮೆಥಡ್ ಅಂತ ಎಕ್ಸಾಮಲ್ಲಿ ಹಿಂಗೆ ಕೇಳ್ತಾರೆ. ಓಕೆ, ಸೊ ಫಾರ್ ದ ಫಾಲೋಯಿಂಗ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್, ಸೊ ಫೈಂಡ್ ಔಟ್ ದಿ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ ಯೂಸಿಂಗ್ ಯಾವ ಮೆಥಡ್ ಅಂತ ಡೈರೆಕ್ಟಾಗಿ ಕೇಳ್ಬಿಡ್ತಾರೆ ಕೆಲವೊಂದು ಟೈಮ್. ಸೊ ಒಬ್ಟೈನ್ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ ಅಂತಂದ್ರೆ ಯು ಕ್ಯಾನ್ ಯೂಸ್ ಎನಿ ಆಫ್ ದೀಸ್ ಮೆಥಡ್ಸ್. ಈ ಮೆಥಡ್ ಯಾವ್ದಾರು ಯೂಸ್ ಮಾಡ್ಕೋಬಹುದು. ಅವ್ರು ಮೆನ್ಷನ್ ಮಾಡಿಲ್ಲ ಪ್ರಾಬ್ಲಮ್ ಅಲ್ಲಿ ಅಂದ್ರೆ. ಇಫ್ ದೇ ಆರ್ ಮೆನ್ಷನ್ ಪರ್ಟಿಕ್ಯುಲರ್ಲಿ, ಸೊ ವ್ಯಾಮ್ ಅಂತ ಹೇಳಿದಾಗ ನೀವು ವ್ಯಾಮೇ ಯೂಸ್ ಮಾಡಬೇಕು. ಅಥವಾ ಅವ್ರು NWCR ಅಂತಾನೆ ಕೇಳ್ತಾರೆ. ಬೈ ಯೂಸಿಂಗ್ NWCR ಫೈಂಡ್ ಔಟ್ ದ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ ಅಂತ, ಅವಾಗ ಅದನ್ನೇ ಮಾಡಬೇಕು. ಓಕೆನಾ, ಸೊ ನಾವು ಐ ಎಕ್ಸ್ಪ್ಲೇನ್ ಇದು. ಸೊ NWCR ವ್ಯಾಮ್ ಆಮೇಲೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಏನು ಮಾಡೋಣ, ಸೊ NWCR ನ ಸೊ ಫೈಂಡ್ ಔಟ್ ಮಾಡ್ಕೊಂಡು. ಓಕೆನಾ, ಪ್ರಾಬ್ಲಮ್ ಅರ್ಥ ಆಯ್ತಲ್ಲ. ಸೊ ದಿಸ್ ಇಸ್ ಅ ಪ್ರಾಬ್ಲಮ್. Here given a number of plants, 3 plants there. So destination is the plant in the capacity 6, 1, so 10. So demand at the requirement of the destination is 7, 5, 3, 2. ಅಂದರೆ ಈ ಡೆಸ್ಟಿನೇಷನ್ಗಳಲ್ಲಿ ಇಷ್ಟು ಪ್ರಾಡಕ್ಟ್ಗಳು ಬೇಕು ಅಂತಂದೇಳಿ. ಓಕೆನಾ, ಸೊ ಇಲ್ಲಿ ಅವೈಲಬಿಲಿಟಿ ಇಷ್ಟಿದೆ. ಓಕೆ, ಸೊ ದಿಸ್ ಇಸ್ ಅ ಪ್ರಾಬ್ಲಮ್. ಸೊ ಫಸ್ಟ್ ವಾಟ್ ವಿ ಹ್ಯಾವ್ ಟು ಡೂ ಈಸ್ ವಿ ನೀಡ್ ಟು ಸೊ ಫೈಂಡ್ ಔಟ್ ದ ಸಮೇಷನ್ ಆಫ್ ದೀಸ್ ಟು. ಓಕೆನಾ, ಇದು ಸಮೇಷನ್ ಆಫ್ ಏನಿದು ಸಬ್ ಕೆಪಾಸಿಟಿ. ಓಕೆನಾ, ಕೆಪಾಸಿಟಿ ಸಮೇಷನ್ ಆಫ್ ಕೆಪಾಸಿಟಿ ಆ್ಯಡ್ ಮಾಡಿ ಎಷ್ಟು ಬರುತ್ತೆ ನೋಡಿ. ಸೊ ಸಮೇಷನ್ ಆಫ್ ಡಿಮ್ಯಾಂಡ್ ಎಷ್ಟು ಬರ್ತಾ ಇದೆ? ಸೊ 10 + 1 11 + 6 ಸೊ ಎಷ್ಟು ಬರ್ತದೆ ಇಲ್ಲಿ? ಸಮೇಷನ್ ಆಫ್ ದಿ ಕೆಪಾಸಿಟಿ 17. ಅಂದರೆ ಸೊ ಈ 3 ಪ್ಲ್ಯಾಂಟಿಂದ ನಮಗೆ ಸೊ 17 ಪ್ರಾಡಕ್ಟ್ಸು ಅವೈಲೇಬಲ್ ಇದೆ. ಡಿಮ್ಯಾಂಡ್ ಎಷ್ಟು ಚೆಕ್ ಮಾಡ್ಕೋಬೇಕು. ಸೊ ದಟ್ ಈಸ್ 7 + 3 10, 10 + 2 5 15 + 17. Again it is a 17. So ನಾನು while solving a, so that is a mathematical formulation ನಾ ಹೇಳಿದ್ದೆ. ಸೊ whenever so the summation of the so this ಯಾವುದು ಇವು AIಗಳು ಹೌದಾ. summation of I is equal to so 1 to n so into n ಆಗಿದೆ. ಸೊ that is a AI is equal to summation of J is equal to 1 to so m into Bj ಅಂತಂದ್ರೆ ಇವೆರಡು ಈಕ್ವಲ್ ಇದ್ದಾಗ ಅಂದರೆ ಸಮ್ ಆಫ್ ದಿ ಕೆಪಾಸಿಟಿ is equal to sum of the demand ಇದೆ ಹೌದಾ. ಇಲ್ಲಿ 17 is equal to 17. Whenever this condition is satisfied, we call this as a balanced transportation problem. Balanced transportation problem. And you need to remember that, so always it should be a balanced. ಪ್ರಾಬ್ಲಮ್ ಯಾವಾಗಲೂ ಏನಾಗಿರಬೇಕು, ಕೊಟ್ಟಿರೋ ಪ್ರಾಬ್ಲಮ್ಮು ಸೊ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಮು ಬ್ಯಾಲೆನ್ಸ್ಡ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ಯಾವಾಗಲೂ. ಓಕೆನಾ, ಪ್ರಾಬ್ಲಮ್ ಅದು ಬ್ಯಾಲೆನ್ಸ್ಡ್ ಇಲ್ಲ ಅಂದರೆ we need to convert that into balance. Balance ಮಾಡ್ಕೋಬೇಕು ಅದನ್ನು. I'll tell you how to so convert the unbalanced to a balanced in the, so that is a future problems. So now the problem is already balanced. So that is the summation of the so capacities is equal to the summation of the demand. Capacity ಎಲ್ಲ ಏನಾಗಿದೆ, so that is a 17 equal ಆಗಿದೆ. So demand ಏನಾಗಿದೆ 17 equal ಆಗಿದೆ. So now both are equal. Whenever this is a equal, ನಿಮಗೆ ಸಪ್ಲೈ ಮತ್ತು ಡಿಮ್ಯಾಂಡ್ ಯಾವಾಗ ಈಕ್ವಲ್ ಇರುತ್ತೋ ಸೊ ಅದನ್ನ ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಅ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಾ ಇಲ್ಲಿಗೆ? ತುಂಬಾ ಈಸಿ ಇದೆ. ಓಕೆ, ವೆರಿ ಗುಡ್. ಸೊ ನಾವು ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್ ಬೇಸಿಕ್ ಫಿಸಿಬಲ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಟು ಫೈಂಡ್ ಔಟ್ ದ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ ಯೂಸಿಂಗ್ NWCR. ಓಕೆ, ಸೊ ನೆನ್ಪಿಟ್ಕೊಳ್ಳಿ ಯಾವ ಮೆಥಡ್ ಇದು, NWCR. ಸೊ ಎನ್ ಅಂದರೆ ನಾರ್ತ್, W ಅಂದರೆ ವೆಸ್ಟ್, ಕಾರ್ನರ್ ರೂಲ್ ಅಂತ, ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ಮೆಥಡ್ ಅಂತ. ಓಕೆನಾ, ಸೊ ಓಕೆ ಫೈನ್. ಸೊ ಫಸ್ಟ್ ಏನು ಮಾಡ್ಕೋಬೇಕಂದ್ರೆ ವಿ ನೀಡ್ ಟು ಫೈಂಡ್ ಔಟ್ ದ ಸೊ ಇದರೊಳಗಡೆ ನಾರ್ತ್ ವೆಸ್ಟ್ ಎಲ್ಲಿದೆ ಅಂತ ಐಡೆಂಟಿಫೈ ಮಾಡ್ಕೋಬೇಕು. ಓಕೆ, ಸೊ ನಾರ್ತ್ ಅಂದ್ರೆ ಮೇಡಮ್ 2. ವೆರಿ ಗುಡ್. ಸೊ ದಿಸ್ ಇಸ್ ನಾರ್ತ್ ಹೌದಾ, ಈ ಸೈಡ್ ನಾರ್ತ್ ಬರುತ್ತೆ, ದಿಸ್ ಇಸ್ ಸೌತ್ ಆ್ಯಂಡ್ ದಿಸ್ ಇಸ್ ಹೌದಲ್ಲ, ಇದು ಈಸ್ಟ್, ಇದು ವೆಸ್ಟ್ ಬರುತ್ತೆ. ಓಕೆನಾ, ಸಾರಿ. ಸೊ ದಿಸ್ ಇಸ್ ನಾರ್ತ್ ಹೌದಾ, ಮೇಲ್ಗಡೆ ನಾರ್ತ್ ಬರುತ್ತೆ. ಸಾರಿ, ಈ ಕಲರ್ ಓಕೆನಾ? ಸೊ ಇಸ್ ಇಟ್ ವಿಸಿಬಲ್? ಚೇಂಜ್ ದಿಸ್. ಓಕೆ, ಸೊ ದಿಸ್ ಇಸ್ ನಾರ್ತ್ ಹೌದಾ, ಮೇಲ್ಗಡೆ ಏನು ಬರುತ್ತೆ, ನಾರ್ತ್ ಬರುತ್ತೆ ಹೌದಾ, ಕೆಳಗಡೆ ಸೌತ್ ಇರುತ್ತೆ. ವಿ ಡೋಂಟ್ ವಾಂಟ್ ಸೌತ್. ನಾರ್ತ್ ಗೊತ್ತಾಯ್ತು, ಈ ಕಡೆ ಈಸ್ಟು, ಇದು ವೆಸ್ಟ್ ಹೌದಾ, ಅರ್ಥ ಆಯ್ತಾ? ಗೊತ್ತಾಯ್ತಾ? ಇದು ನಾರ್ತ್ ಮಾಡೋದು ಕೆಳಗಡೆ ಇರುತ್ತೆ. ಓಕೆನಾ, ಸೊ ದಟ್ ಈಸ್ ಅ ಡೈರೆಕ್ಷನ್ಸ್. ಓಕೆನಾ, ಸೊ ದಿಸ್ ಇಸ್ ನಾರ್ತ್ ಆ್ಯಂಡ್ ದಿಸ್ ಇಸ್ ವೆಸ್ಟ್.
ನಮ್ಗೆ ಏನ್ ಬೇಕು, ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ಅಂತ ಹೇಳ್ತಾರೆ. ನಾರ್ತ್ ಅಂದ್ರೆ ಸೊ ನಾರ್ತ್ ಈ ಕಡೆ ಬರ್ತದೆ. ಓಕೆ, ದಿಸ್ ಇಸ್ ಫಸ್ಟ್ ನಾರ್ತ್ ಅಲ್ಲಿ. ಕಾರ್ನರ್ ವೆಸ್ಟ್ ಇಂದ ಬಂದ್ರೆ ಇದು ಬರುತ್ತೆ, ಅಂದ್ರೆ 1,1 ಅರ್ಥ ಆಗ್ತಿದ್ಯಾ? ಫಸ್ಟ್ ಪ್ಲಾನ್ ಅಂಡ್ ಫಸ್ಟ್ ಡೆಸ್ಟಿನೇಷನ್ ಅಂದ್ರೆ ಈ ಬಾಕ್ಸ್ ಏನಿದೆಯಲ್ಲ ಇದನ್ನ ಕನ್ಸಿಡರ್ ಮಾಡ್ಕೋಬೇಕು ಅದ್ರ ಪ್ರಕಾರ. ಅಂದ್ರೆ ಇದೆಲ್ಲ ಏನಾಗುತ್ತೆ, ಸೊ ದೀಸ್ 2, 3, 11 that is a 7 is the cost matrix ಅಂತ ಕರಿತೀವಿ. ದ ಮೀನಿಂಗ್ ಆಫ್ ದಿಸ್ ಇಸ್, ಸೊ ಫಸ್ಟ್ ಪ್ಲಾಂಟ್ ಇಂದ ಫಸ್ಟ್ ಡೆಸ್ಟಿನೇಷನ್ ಗೆ ಸೊ ಒಂದು ಪ್ರಾಡಕ್ಟ್ ನಾವೇನಾದ್ರೂ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂದ್ರೆ 2 ಯೂನಿಟ್ಸ್ ಆಫ್ ಕಾಸ್ಟ್ ಖರ್ಚಾಗುತ್ತೆ ಅಂತ. ಅದೇ ತರ ಒಂದು ಪ್ಲಾಂಟ್ ಫಸ್ಟ್ ಪ್ಲಾಂಟ್ ಇಂದ ಸೆಕೆಂಡ್ ಪ್ಲಾಂಟಿಗೆ ಹೋಗ್ಬೇಕಂದ್ರೆ 3 ಯೂನಿಟ್ಸ್ ಆಫ್ ಕಾಸ್ಟ್ ಒಂದು ಪ್ರಾಡಕ್ಟ್ಗೆ. ಅದೇ 1,3 ಅಂತಂದ್ರೆ ಸೊ 1 ಯೂನಿಟ್ ನ ಸೊ ಈ ಪ್ಲೇಸ್ ಇಂದ ಸೊ ಇಲ್ಲಿ ಕಳಿಸ್ಬೇಕು ಅಂದ್ರೆ 11 ಯೂನಿಟ್ಸ್ ಆಫ್ ಕಾಸ್ಟ್ ಖರ್ಚಾಗುತ್ತೆ. ಹಂಗೇನೆ ಸೊ ಒಂದೊಂದು ಪ್ಲೇಸ್ ಇಂದ ಒಂದೊಂದು ಸೋರ್ಸ್ ಇಂದ ಇನ್ನೊಂದು ಡೆಸ್ಟಿನೇಷನ್ ಗೆ ಸೊ ರೆಸ್ಪೆಕ್ಟಿವ್ ಕಾಲಮ್ಸ್ ಕೊಟ್ಟಿದ್ದಾರೆ. 1,1, 1,2, 1,3, 1,4, ಹಿಂದಲ್ಲಿ 2,1, 2,2, 2,3, 2,4. 2,4 ಅಂದ್ರೆ ಸೊ ಸೆಕೆಂಡ್ ಪ್ಲಾಂಟ್ ಫೋರ್ತ್ ಡೆಸ್ಟಿನೇಷನ್ ಗೆ 1 ಯೂನಿಟ್ ಆಫ್ ಕಾಸ್ಟ್ ಏನಾಗುತ್ತೆ, ಸೊ ಇಟ್ ವಿಲ್ ಬಿ ಅಪ್ಲಿಕೇಬಲ್ ಅಂತ. ಅದೇ ತರ 3,4 ಅಂದ್ರೆ 9 ಯೂನಿಟ್ಸ್ ಆಫ್ ಕಾಸ್ಟ್ ಏನಾಗುತ್ತೆ, ಸೊ ಅಪ್ಲೈ ಆಗುತ್ತೆ. ಒಂದು ಪ್ರಾಡಕ್ಟ್ ನ ನಾವು ಸೊ ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ಬೇಕಂದ್ರೆ, ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂದ್ರೆ. ಓಕೆ, ಅರ್ಥ ಆಯ್ತಾ? ಇವಾಗ ನಾರ್ತ್ ವೆಸ್ಟ್, ಓಕೆ, ದಿಸ್ ಇಸ್ ಅ ನಾರ್ತ್ ಅಂಡ್ ದಿಸ್ ಇಸ್ ಅ ವೆಸ್ಟ್. ಸೊ ನಾರ್ತ್ ವೆಸ್ಟ್ ಕಾರ್ನರ್ ಯಾವ್ದು ಬರುತ್ತೆ, ಇದು. ಹೌದಾ? ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆಯೋ ಇಲ್ವೋ? Yes, madam. Yes, madam. ಸೊ ಇಲ್ಲಿ ಏನಾಯ್ತು ಅಂತಂದ್ರೆ, ಹಿಯರ್ ಇನ್ ದಿಸ್ ಕೇಸ್ ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ಅಲ್ಲಿ ಏನಾಗುತ್ತೆ, ಫಸ್ಟ್ ವಿ ನೀಡ್ ಟು ಬಿ ಚೂಸ್ ದ ನಾರ್ತ್ ವೆಸ್ಟ್ ಕಾರ್ನರ್ ಸೆಲ್. ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲಿ ಯಾವ ಸೆಲ್ ಬರುತ್ತಾ ಅದನ್ನ ಐಡೆಂಟಿಫೈ ಮಾಡ್ಕೋಬೇಕು. ಈ ಕೇಸ್ ಅಲ್ಲಿ 1,1 ಇಸ್ ದ ನಾರ್ತ್ ವೆಸ್ಟ್ ಕಾರ್ನರ್. ಓಕೆನಾ? ಹೌದು, ಇದು ತಾನೇ ಕಾರ್ನರ್ ನಮಗೆ ನಾರ್ತ್ ವೆಸ್ಟ್. ಈ ಕಡೆ ನಾರ್ತ್ ಮೇಲ್ಗಡೆಯಿಂದ, ಈ ಕಡೆಯಿಂದ ವೆಸ್ಟ್ ಅಂದ್ರೆ ಇದು ಬರುತ್ತೆ 1,1 ಅಂತ. ಸೊ ಹಿಯರ್ ವಾಟ್ ವಿ ಹ್ಯಾವ್ ಟು ಚೆಕ್ ಈಸ್, ಸೊ ವಿ ಶುಡ್ ಚೆಕ್ ದ ವಾಟ್ ಇಸ್ ದ ಡಿಮ್ಯಾಂಡ್ ಅಂಡ್ ವಾಟ್ ಇಸ್ ದ ಸಪ್ಲೈ. ಇದು ಫಸ್ಟ್ ಪ್ಲಾಂಟ್. ಹೌದಾ? ಫಸ್ಟ್ ಪ್ಲಾಂಟ್ ಅಲ್ಲಿ ಎಷ್ಟಿದೆ ಕೆಪಾಸಿಟಿ? 6 ಇದೆ. ಹೌದಾ? ವಿ ಆರ್ ಹ್ಯಾವಿಂಗ್ ದ 6 ಯೂನಿಟ್ಸ್. ಸೊ ವಾಟ್ ಇಸ್ ದ ಡಿಮ್ಯಾಂಡ್? 7 ಯೂನಿಟ್ ಬೇಕು. ಓಕೆನಾ? ಅಂದ್ರೆ ಈ ಪ್ಲೇಸ್ ಅಲ್ಲಿ ಡಿಮ್ಯಾಂಡ್ 7 ಇದೆ, ಕೆಪಾಸಿಟಿ 6 ಇದೆ. ಸೊ ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟು ಟ್ರಾನ್ಸ್ಪೋರ್ಟ್ ಮಾಡ್ಬೋದು? 6. ಓನ್ಲಿ 6. ಹೌದಾ? ಸೊ ಡಿಮ್ಯಾಂಡ್ ಜಾಸ್ತಿ ಇರಲಿ, ಯಾವ ಕೆಪಾಸಿಟಿ ಜಾಸ್ತಿ ಇರಲಿ, ಎಷ್ಟು ಅವೈಲಬಿಲಿಟಿ ಇದೆಯೋ ಅಷ್ಟೇ ಕಳ್ಸೋಕ್ಕಾಗುತ್ತೆ. ಹೌದಾ? ಅಥವಾ ಎಷ್ಟು ಡಿಮ್ಯಾಂಡ್ ಬೇಕೋ ಅಷ್ಟೇ ಕಳಿಸ್ಬೇಕು. ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಹೇಳಿ ವಿ ಕ್ಯಾನ್ ನಾಟ್ ಗಿವ್ ದ 7 ಯೂನಿಟ್ಸ್, ಬಿಕಾಸ್ ನಮ್ಮ ಪ್ಲಾಂಟ್ ಅಲ್ಲಿ ಇರೋದು 6 ಅವೈಲಬಿಲಿಟಿ, 6 ಮಾತ್ರ ಇರೋದು. ಸೊ ಅದಕ್ಕೆ ಯು ನೀಡ್ ಟು ರಿಮೆಂಬರ್ ದಟ್ ಡಿಮ್ಯಾಂಡ್ ಅಲ್ಲಿ ಕೆಪಾಸಿಟಿಯಲ್ಲಿ ಯಾವುದು ಸ್ಮಾಲ್ ಇರುತ್ತಲ್ಲ ನಂಬರು, ಸೊ ಅದೇ ನಿಮಗೆ ಯಾವಾಗಲೂ ಆನ್ಸರ್ ಆಗುತ್ತೆ ಇಲ್ಲಿ. ಓಕೆನಾ? ಅದನ್ನ ನೆನ್ಪಿಟ್ಕೊಳ್ಳಿ. ಪ್ಲಾಂಟ್ ಅಲ್ಲಿ 6 ಕೆಪಾಸಿಟಿ ಇದೆ, 7 ಡಿಮ್ಯಾಂಡ್ ಇದೆ. ಸೊ ಹಂಗಂತೇಳಿ ನಾವು 7 ಪ್ರಾಡಕ್ಟ್ಗಳನ್ನ ಶಿಫ್ಟ್ ಮಾಡೋಕ್ಕಾಗಲ್ಲ. ಓನ್ಲಿ 6 ಇಸ್ ಅ ಅವೈಲಬಿಲಿಟಿ. ಸೊ ಅದಕ್ಕೆ ಏನು ಬರ್ಕೊಂತೀನಿ, 6 ಅಂತ ಬರ್ಕೊಂತೀನಿ. ಅರ್ಥ ಆಯ್ತಾ? ಗೆಟಿಂಗ್? Yes, ma'am. Getting you. ಸೊ ಇದು ಬರ್ಕೊಂಡ್ಮೇಲೆ ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್, ಸೊ ಇದು ಬರ್ಕೊಂಡ್ಮೇಲೆ ಸೊ ಫಸ್ಟ್ ಪ್ಲಾಂಟ್ ಅಲ್ಲಿ 6 ಎಲ್ಲ ಇದ್ರಲ್ಲಿ ಇರೋ ಕೆಪಾಸಿಟಿ ಎಷ್ಟು? 6 ಯೂನಿಟ್ಸ್. ಎಲ್ಲ 6 ಯೂನಿಟ್ಸ್ ಫಸ್ಟ್ ಡೆಸ್ಟಿನೇಷನ್ಗೆ ಕಳಿಸ್ಬಿಟ್ಟೆ. ಸೊ ಹಂಗಂತಂದ್ರೆ ನೆಕ್ಸ್ಟ್ ಈ ಪ್ಲಾಂಟ್ ಇಂದ ಸೆಕೆಂಡ್ ಡೆಸ್ಟಿನೇಷನ್ ಕಳ್ಸಕ್ಕಿರೋ ನಮ್ಮ ಹತ್ರ ಯೂನಿಟ್ಸ್ ಇದೆಯಾ? ಏನೂ ಇಲ್ಲ, ಎಲ್ಲ ಖಾಲಿ No. 6 ಖಾಲಿ ಆಗೋಯ್ತು ನಮ್ಮ ಹತ್ರ. ಹೌದಾ? ಸೊ ದಟ್ ವಾಟ್ ವಿ ಹ್ಯಾವ್ ಟು ಡೂ ಇಸ್, ದ ಮೀನಿಂಗ್ ಆಫ್ ದಿಸ್ ಇಸ್ ದ ಫಸ್ಟ್ ರೋ ಈಸ್ ಸ್ಯಾಟಿಸ್ಫೈಡ್ ಅಂತ. ಈ ಕಾಲಮ್ ಏನಂತ ಅನ್ಕೊಂತೀವಿ ನಾವು ಅಂತಂದ್ರೆ, ಸೊ ದಿಸ್ ಈಸ್ ಸ್ಯಾಟಿಸ್ಫೈಡ್ ಅಂತ ಕರಿತೀವಿ. ಓಕೆನಾ? ಇದು ಏನಾಯ್ತು, ಸೊ ಈ ರೋ ಏನಾಯ್ತು, ಸ್ಯಾಟಿಸ್ಫೈ ಆಯ್ತು. ಅಂದ್ರೆ ಸೊ ಇಲ್ಲಿರುವಂತ ಕೆಪಾಸಿಟಿ ಪೂರ್ತಿ ನಾವೇನ್ ಮಾಡಿದ್ವಿ, ಫಸ್ಟ್ ಪ್ಲಾಂಟ್ ನ ಸೊ ಡೆಸ್ಟಿನೇಷನ್ಗಳಿಗೆ ಎಲ್ಲದನ್ನು ಏನ್ ಮಾಡಿದ್ವಿ, ಸಪ್ಲೈ ಮಾಡ್ಬಿಡ್ವಿ ಅಂತ. ಅದಕ್ಕೆ ಏನಂತ ಕರಿತೀವಿ, ದಿಸ್ ರೋ ಈಸ್ ಸ್ಯಾಟಿಸ್ಫೈಡ್. ಇದು ಯಾವಾಗ 0 ಆಗುತ್ತಲ್ಲ ಅದನ್ನ ಆ ರೋ ಅಥವಾ ಕಾಲಮ್ ನೋಡ್ಕೊಬೇಕು, ಕ್ಯಾನ್ಸಲ್ ಮಾಡ್ಕೊಬೇಕು. ಓಕೆ, ಸೊ ಅಲ್ಲಿಗತ್ತು ಮುಗೀತು. ಓಕೆನಾ? ನೆಕ್ಸ್ಟ್ ಇಸ್ ವಿ ನೀಡ್ ಟು ಫೈಂಡ್ ಔಟ್ ದ ನಾರ್ತ್. ಮತ್ತೆ ನಾರ್ತ್ ವೆಸ್ಟ್ ಯಾವ್ದು ಬರುತ್ತೆ? ಈಗ ಉಳ್ಕೊಂಡ್ರದೇನು, ಈ ಫಸ್ಟ್ ರೋ ಹೋಯ್ತಲ್ಲ, ಇದನ್ನ ಮತ್ತೆ ಟಚ್ ಮಾಡಂಗಿಲ್ಲ ನಾವು. ವಿ ಶುಡ್ ನಾಟ್ ಕನ್ಸಿಡರ್ ದಿಸ್. ಓಕೆನಾ? ಈ ರೋ ಇಲ್ಲಿಗೆ ಮುಗ್ದೋಯ್ತು. ನೆಕ್ಸ್ಟ್ ಈಸ್ ನಾರ್ತ್ ವೆಸ್ಟ್ ಅಂದ್ರೆ ಯಾವ್ದು ಬರುತ್ತೆ ಇವಾಗ ಹೇಳಿ ನೋಡೋಣ. 1. ಸೆಲ್ ನಂಬರ್ ಹೇಳಿ. 2,1 ಅಂದ್ರೆ ಸೆಕೆಂಡ್ ಫಸ್ಟ್ ಡೆಸ್ಟಿನೇಷನ್ ಅಂತ. ವೈ? ಬಿಕಾಸ್ ಅದಕ್ಕಿನ್ನೂ ಡಿಮ್ಯಾಂಡ್ 7 ಇದೆ, ನಾವು ಪೂರ್ತಿಯಾಗಿ ಫುಲ್ಫಿಲ್ ಮಾಡಿಲ್ಲ, ಅದಕ್ಕೆ ಅದಿನ್ನು ಸೊ ಕ್ಯಾನ್ಸಲ್ ಆಗಿಲ್ಲ ಅದು. ಓಕೆನಾ? ಸೆಕೆಂಡ್ ಪ್ಲಾಂಟ್, ಸೊ ಫಸ್ಟ್ ಡೆಸ್ಟಿನೇಷನ್. ಇಲ್ಲಿ ಏನ್ ಮಾಡಿದ್ವಿ, ಸೊ ವಿ ಆಲ್ರೆಡಿ ಗೇವ್ ದಿ, ಸೊ 7 ಅಲ್ಲಿ 6 ನ ಕೊಟ್ಬಿಟ್ಟಿದೀವಿ. ಉಳ್ಕೊಂಡ್ರದ್ದು ಎಷ್ಟು? ಇನ್ನು ಒಂದೇ ಒಂದು ಡಿಮ್ಯಾಂಡ್ ಇದೆ ಅಷ್ಟೇ. ಹೌದಾ? ಹೌದಾನೆ? Yes, madam. ಅಲೋಕೇಶನ್ ಮಾಡಿದಾಗ 7 ಅಲ್ಲಿ 6 ನ ಅಲೋಕೇಟ್ ಮಾಡ್ಕೊಂಡ್ಬಿಟ್ಟಿದೀವಿ, ಇನ್ನು ಒಂದು ಮಾತ್ರ ಉಳಿದಿದೆ. ಅಂದ್ರೆ ಇವಾಗ ವಾಟ್ ಇಸ್ ದ ಡಿಮ್ಯಾಂಡ್ ನಾವು? ಪ್ರೆಸೆಂಟ್ ಡಿಮ್ಯಾಂಡ್ ಓನ್ಲಿ 1. ಓಕೆ, ಸೊ ಇಲ್ಲಿ ಎಷ್ಟಿದೆ ನೋಡ್ಕೊಳ್ಳಿ. ಸೆಕೆಂಡ್ ಪ್ಲಾಂಟ್ ಅಲ್ಲಿ ಎಷ್ಟಿದೆ ನಮಗೆ ಇಲ್ಲಿ ಕೆಪಾಸಿಟಿ? 1. ಸೊ ಡೋಂಟ್ ಫರ್ಗೆಟ್ ದಿಸ್. ಇದನ್ನ ಮರಿಬೇಡಿ. ಇದು ನಮ್ದು ಕೆಪಾಸಿಟಿ ಇದಲ್ಲ, ಇದ್ರೊಳಗಡೆ ಇರೋದು ಬರೀ ಕಾಸ್ಟ್ ಇದು. ಓಕೆನಾ? ಡೋಂಟ್ ಗೆಟ್ ಕನ್ಫ್ಯೂಸ್. ಇದ್ರೊಳಗಡೆ ಇರೋದು ಕಾಸ್ಟ್, ಇದು ಯಾವುದಕ್ಕೂ ಕನ್ಸಿಡರ್ ಆಗಲ್ಲ. ಇದನ್ನ
ಫೈನಲಿ ಅಟ್ ದ ಎಂಡ್ ವಿ ವಿಲ್ ಬಿ ಕನ್ಸಿಡರ್ ಕೆಪಾಸಿಟಿ ನೋಡ್ಕೋಬೇಕು ಯಾವಾಗಲೂ. ಓಕೆನಾ? ಕೆಪಾಸಿಟಿ ಇಸ್ 1 ಅಂದರೆ ಸೆಕೆಂಡ್ ಪ್ಲಾಂಟ್ ಅಲ್ಲಿ ಸೊ ಒಂದು ಪ್ರಾಡಕ್ಟ್ ಅವೈಲಬಿಲಿಟಿ ಇದೆ. ಸೊ ನಮಗೆ ಬೇಕಾಗಿರೋದು ಎಷ್ಟು ಇವಾಗ 1, ರೈಟ್? ಹೋಗ್ತಾನೆ 1 ತಾನೇ Yes, ಬೇಕಾಗುತ್ತೆ. ma'am. ಸೊ ಅದಕ್ಕೆ ಏನು ಮಾಡ್ತೀನಿ, ಸೊ ಸೆಕೆಂಡ್ ಪ್ಲಾಂಟ್ ಇಂದ ಫಸ್ಟ್ ಡೆಸ್ಟಿನೇಷನ್ಗೆ 1 ಅಲೋಕೇಟ್ ಮಾಡ್ಕೊತಾ ಇದ್ದೀನಿ. ಅವಾಗ ಏನಾಯ್ತು, ಇದು 0 ಆಯಿತು ಆ್ಯಂಡ್ ದಿಸ್ 1 ಆಲ್ಸೋ ಬಿಕಮ್ 0. ಓಕೆನಾ? ಹೋಗ್ತಾನೆ. ಅರ್ಥ ಆಯ್ತಾ ಇವಾಗ? ಈಗೇನಾಯ್ತು, Yes, madam. ಸೈಮಲ್ಟೇನಿಯಸ್ ಆಗಿ ಇದು ಕೂಡ ಫುಲ್ಫಿಲ್ ಆಯಿತು, ಸೈಮಲ್ಟೇನಿಯಸ್ ಆಗಿ ಇದು ಕೂಡ ಫುಲ್ಫಿಲ್ ಆಯಿತು. ಎರಡು ಯಾವಾಗ 0 ಆಗುತ್ತಲ್ಲ, ಸೊ ಅವಾಗ ಏನಾಗುತ್ತೆ, ಎರಡೂ ಸೈಮಲ್ಟೇನಿಯಸ್ ಆಗಿ ರೋನು ಸ್ಯಾಟಿಸ್ಫೈ ಆಗುತ್ತೆ, ಕಾಲಮ್ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಸ್ಯಾಟಿಸ್ಫೈ ಇಸ್ ನಥಿಂಗ್ ಬಟ್ ಫುಲ್ಫಿಲ್ ಅಷ್ಟೇ. ಆ ನಂಬರು ಅಥವಾ ಏನಿರುತ್ತಲ್ಲ ಕ್ವಾಂಟಿಟಿನ ಸೊ ಅಲೋಕೇಶನ್ ಮಾಡ್ಕೊಂಡಿರ್ತೀವಿ ಅಷ್ಟೇ, ಕಂಪ್ಲೀಟ್ ಆಗಿ ಅಲೋಕೇಶನ್ ಆಗಿರುತ್ತೆ. ಚೆಕ್ ಮಾಡಿ, ಇಲ್ಲಿ 6 ಇದೆ ಹೌದಾ, ಕೆಪಾಸಿಟಿ 6 ಪೂರ್ತಿ ಆಗಿದೆ, ಅದಕ್ಕೆ ಇದು ಕ್ಯಾನ್ಸಲ್ ಆಯಿತು. ಇಲ್ಲಿ 1 ಇದೆ ಕೆಪಾಸಿಟಿ, 1 ಅಲೋಕೇಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಕ್ಯಾನ್ಸಲ್ ಆಯಿತು. ಇಲ್ಲಿ 6 + 1 7 ಆಯಿತು, 7 ಅಲೋಕೇಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಇದು ಕ್ಯಾನ್ಸಲ್ ಆಯಿತು. ಆಲ್ವೇಸ್ ಇಟ್ ಶುಡ್ ಬಿ ಈಕ್ವಲ್. ಇಲ್ಲಿ 6 ಕೆಪಾಸಿಟಿ ಇದೆ, ಇಲ್ಲಿ 6 + 1 ಬರ್ಕೊಳಕ್ಕಾಗಲ್ಲ, ಸೊ ದಟ್ ಈಸ್ ರಾಂಗ್. ಸೊ 6 ಏನಿರುತ್ತೋ ಅದಷ್ಟೇ ಆಗಬೇಕು, ಅದು ಒಂದು ಕಂಡೀಷನ್. ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಲ್ಲಿ ದ ಸಮ್ ಆಫ್ ದಿ ಅಲೋಕೇಶನ್ಸ್ ವಿಲ್ ಬಿ ಗಿವನ್ ಟು ದ ನಂಬರ್ ಆಫ್ ಡೆಸ್ಟಿನೇಷನ್ ಶುಡ್ ನಾಟ್ ಎಕ್ಸೀಡ್ ದಟ್ ಪರ್ಟಿಕ್ಯುಲರ್ ಅವೈಲಬಿಲಿಟಿ ಅಥವಾ ಕೆಪಾಸಿಟಿಗಿಂತ ಜಾಸ್ತಿ ಇರಬಾರ್ದು. ಓಕೆನಾ? ಇವಾಗ ಏನಾಯ್ತು, ಸೊ ಫಸ್ಟ್ ರೋ ಕ್ಯಾನ್ಸಲ್ ಆಗಿದೆ, ಸೆಕೆಂಡ್ ರೋ ಕ್ಯಾನ್ಸಲ್ ಆಗಿದೆ ಅಂಡ್ ಫಸ್ಟ್ ಕಾಲಮ್ ಕೂಡ ಕ್ಯಾನ್ಸಲ್ ಆಗಿದೆ ಅಂಡ್ ದ ರಿಮೈನಿಂಗ್ ಈಸ್ ಸೊ ದೀಸ್ 3 ಸೆಲ್ 3,2 3,3 ಅಂಡ್ 3,4. ಇವಾಗ ನಾರ್ತ್ ವೆಸ್ಟ್ ಯಾವ್ದಂತ ಹೇಳ್ತೀರಾ? ಯಾವ ಸೆಲ್ ಬರುತ್ತೆ ಹೇಳಿ ನೋಡೋಣ. 8, madam. ವೆರಿ ಗುಡ್, ವೆರಿ ಗುಡ್. 3,2. ಅಂದ್ರೆ ಥರ್ಡ್ ಪ್ಲಾಂಟ್ ಟು ಸೆಕೆಂಡ್ ಡೆಸ್ಟಿನೇಷನ್, ಹೌದಾ? ಸೊ ವಾಟ್ ಇಸ್ ದ ಕೆಪಾಸಿಟಿ? Capacity is 10 and demand is 5. ಓಕೆ, ಸೊ ಈ ಕೆಪಾಸಿಟಿ ಜಾಸ್ತಿ ಇದೆ ಅಂತಂದ್ರೆ ನಾವೆಲ್ಲ 10 ತಗೊಳ್ಳಿ ಅಂತ ಹೇಳಕ್ಕಾಗುತ್ತಾ? ನೋ. ಇಲ್ಲಿ ಏನಾಗಿತ್ತು, ಮುಂಚೆ ಕೆಪಾಸಿಟಿ ಕಡಿಮೆ ಇತ್ತು, ಡಿಮ್ಯಾಂಡ್ ಜಾಸ್ತಿ ಇತ್ತು, ಹಂಗಂತೇಳಿ ಎಷ್ಟು ಅವೈಲಬಿಲಿಟಿ ಇದೆ ಅಷ್ಟೇ ಕೊಟ್ವಿ. ಓಕೆ, ಇಲ್ಲಿ ಅವೈಲಬಿಲಿಟಿ ತುಂಬಾ ಇದೆ, 10 ಇದೆ, ನಮ್ಗೆ ಬೇಕಾಗಿರೋದು 5. ಸೊ ಇವಾಗ ಎಷ್ಟು ಕೊಡ್ಬೇಕು ನಾವು? ಇಲ್ಲಿಗೆ ಎಷ್ಟು ಟ್ರಾನ್ಸ್ಪೋರ್ಟ್ ಮಾಡಬೇಕು? 5. ಓನ್ಲಿ 5. ಡಿಮ್ಯಾಂಡ್ ಎಷ್ಟಿದೆಯಲ್ಲ ಅಷ್ಟು. ಓಕೆನಾ? ಸೊ ಜಾಸ್ತಿ ಡಿಮ್ಯಾಂಡ್, ಜಾಸ್ತಿ ಕ್ವಾಂಟಿಟಿ ನಮ್ಮ ಅವೈಲಬಿಲಿಟಿ ಇದೆ ಅಂತ ಎಲ್ಲ ಕೊಡೋಕ್ಕಾಗಲ್ಲ. ದೇ ಡೋಂಟ್ ವಾಂಟ್, ದೇ ವಾಂಟ್ ಓನ್ಲಿ ದೇರ್ ಡಿಮ್ಯಾಂಡ್. ಎಷ್ಟಿದೆ ಡಿಮ್ಯಾಂಡ್ ಅಷ್ಟು. ಅವಾಗ ಏನು ಮಾಡ್ಕೋಬೇಕು, ಸೊ ಇಲ್ಲಿ ಡಿಮ್ಯಾಂಡು ಕಡಿಮೆ ಇದೆ, ಅವೈಲಬಿಲಿಟಿ ಜಾಸ್ತಿ ಇದೆ, ಹಾಗಾಗಿ ಎಲ್ಲ ಕ್ವಾಂಟಿಟಿ ಏನು ಮಾಡುತ್ತೆ, ಸೊ ಥರ್ಡ್ ಪ್ಲಾಂಟಿಂದನೇ ಈ ಡೆಸ್ಟಿನೇಷನ್ಗೆ ಸಿಕ್ಬಿಡುತ್ತೆ. ಓಕೆನಾ? ಇವಾಗ ಏನಾಯ್ತು, 5 ನಮಗೆ ಪ್ರಾಡಕ್ಟ್ 5 ಡಿಮ್ಯಾಂಡ್ ಫುಲ್ಫಿಲ್ ಆಗಿಬಿಡ್ತು, 5 ಏನಾಗುತ್ತೆ 0 ಆಯಿತು. ಇದೇನಾಯಿತು, ಸೊ ದಿಸ್ ಬಿಕಮ್ಸ್ 5. ಇವಾಗ ಏನಾಯಿತು, ಸೊ ದಿಸ್ ವಿಲ್ ಬಿ ಗೆಟ್, ಸೊ ದಟ್ ಇಸ್ ಅ ಕ್ಯಾನ್ಸಲ್. ಏನಾಗುತ್ತೆ ಇವಾಗ, ಅದು ಕ್ಯಾನ್ಸಲ್ ಆಗುತ್ತೆ. ಯಾವುದು? ಸೆಕೆಂಡ್ ಕಾಲಮ್. ಅರ್ಥ ಆಯ್ತಾ? ಕಾಲಮ್ ಅಥವಾ ರೋ ಯಾವಾಗ ಕ್ಯಾನ್ಸಲ್ ಆಗುತ್ತೆ ಅಂದರೆ ಆ ಡಿಮ್ಯಾಂಡ್ ಅಥವಾ ಕೆಪಾಸಿಟಿ ಫುಲ್ಫಿಲ್ ಆಗಿರುತ್ತೆ, ಅವಾಗ ಅದು ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ನಾವ್ ಇಟ್ ಬಿಕಮ್ಸ್ 5. ಓಕೆ, ನೆಕ್ಸ್ಟ್ ಇವಾಗ ಯಾವಾಗ ನಾರ್ತ್ ವೆಸ್ಟ್ ಕಾರ್ನರ್ ಯಾವ್ದಾಗುತ್ತೆ ಇವಾಗ? 3,3 ಎಲಿಮೆಂಟ್ ಕಾಸ್ಟ್ 15. 3,3 ಇದೆ, ಕಾಸ್ಟ್ 15 ಇದೆ, ಬಿಟ್ಬಿಡಿ, ಕಾಸ್ಟ್ ಬಿಟ್ಬಿಡಿ. ಸೊ ಎಷ್ಟಿದೆ ಇದ್ದು? ಕೆಪಾಸಿಟಿ 5 ಇದೆ, ಡಿಮ್ಯಾಂಡ್ 3 ಇದೆ. ಎಷ್ಟು ಕೊಡ್ಬೇಕು ಇವಾಗ ನಾವು? 3 ಅಲೋಕೇಟ್ ಮಾಡೋದು. ಬಿಕಾಸ್ ಸೊ ಅವೈಲಬಿಲಿಟಿ ಜಾಸ್ತಿ ಇದೆ. ಇವಾಗ 3 ಏನಾಯ್ತು, ಕ್ಯಾನ್ಸಲ್ ಆಯ್ತು, 0 ಉಳ್ಕೊಂತು. ನಾವು ಎಲ್ಲದನ್ನು ಸೊ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದೀವಿ. ಇದು 3 5 ಏನಾಗುತ್ತೆ, 3 ಇದ್ರೊಳಗಡೆ ನಾವು ಅಲ್ಲಿಗೆ ಎಲ್ಲಿಗೇನು ಮಾಡ್ತಿದ್ದೀವಿ, ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದೀವಿ. ರಿಮೈನಿಂಗ್ ಇಸ್ 2, ನಮ್ಮ ಹತ್ರ 2 ಮಾತ್ರ ಉಳ್ಕೊಂಡಿದೆ. ಇವಾಗ ಏನಾಯ್ತು, ಇದು 3 ಸ್ಯಾಟಿಸ್ಫೈ ಆಯ್ತಾ? 0 ಆಯ್ತಾ? 0 ಆಗ್ತದೆ ಏನು ಮಾಡ್ಕೊಂಡ್ಬಿಡ್ಬೇಕು, ವಿ ನೀಡ್ ಟು ಬಿ ಸೊ ಕ್ಯಾನ್ಸಲ್ ದಿಸ್ ಆ ಪರ್ಟಿಕ್ಯುಲರ್. ಸೊ ಏನು ಮಾಡ್ತೀನಿ, ರೋನ ಕ್ಯಾನ್ಸಲ್ ಮಾಡ್ತೀನಿ. ಅರ್ಥ ಆಯ್ತಾ? ಇವಾಗ ಫಸ್ಟ್ ರೋ ಸೆಕೆಂಡ್ ರೋ ಕ್ಯಾನ್ಸಲ್ ಆಯಿತು, ಫಸ್ಟ್ ಮತ್ತು ಸೆಕೆಂಡ್ ಥರ್ಡ್ ಕಾಲಮ್ ಕೂಡ ಕ್ಯಾನ್ಸಲ್ ಆಯಿತು. ರಿಮೈನಿಂಗ್ ಇಸ್ ಓನ್ಲಿ 1 ಸೆಲ್. ಯಾವ್ದು ಹೇಳಿ ಅದು? ಓನ್ಲಿ 1 ಸೆಲ್. ಇಟ್ ಈಸ್ ರಿಮೈನಿಂಗ್ 3,4. ಥರ್ಡ್ ಪ್ಲಾಂಟ್ ಅಂಡ್ ಫೋರ್ತ್ ಡೆಸ್ಟಿನೇಷನ್. ಸೊ ವಾಟ್ ಇಸ್ ದ ಡಿಮ್ಯಾಂಡ್? 2. ಸಪ್ಲೈ 2. ಓಕೆ, ಆಯ್ತಾ? ಅಂದರೆ ನಮ್ಮ ಹತ್ರ ಇಲ್ಲಿ ಇರೋದು 2, ಸೊ ಕೊನೆಗೆ ನಮ್ಗೆ ಬೇಕಾಗಿರೋದು 2. ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಬೋತ್ ಆರ್ ಸೇಮ್. ಸೊ ಇದು ಕೂಡ 0 ಆಗುತ್ತೆ, ಇದು ಕೂಡ 0 ಆಗುತ್ತೆ. ಏನು ಮಾಡ್ತೀವಿ, ಇಲ್ಲಿ 2ನ ಸೊ ಇಲ್ಲಿಂದ ಥರ್ಡ್ ಪ್ಲಾಂಟಿಂದ ಫೋರ್ತ್ ಡೆಸ್ಟಿನೇಷನ್ಗೆ ಏನು ಮಾಡ್ತೀವಿ, ಸೊ ವಿ ವಿಲ್ ಬಿ ಟ್ರಾನ್ಸ್ಪೋರ್ಟ್. ಸೈಮಲ್ಟೇನಿಯಸ್ ಆಗಿ ಏನಾಯ್ತು, ಇದು 0 ಆಯಿತು, ಇದು 0 ಆಯಿತು. ಇವಾಗ ಏನಾಗುತ್ತೆ ನಮ್ಮದು, ಸೊ ದ್ಯಾಟ್ ಈಸ್, ಸೊ ಇದು ಕೂಡ ಏನಾಯಿತು, ಸೊ ಕ್ಯಾನ್ಸಲ್ ಆಯಿತು, ಫುಲ್ಫಿಲ್ ಆಯಿತು. ಅದೇ ಥರ ಇದು ಕೂಡ ಫುಲ್ಫಿಲ್ ಆಯಿತು. ಹೌದಾ? ಅರ್ಥ ಆಯ್ತಾ? ಎಲ್ಲ 0 ಬಂದಿರುತ್ತೆ. ಒಂದು ಚೆಕ್ ಮಾಡ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ. 6 ಇದೆ, ಹೌದಾ? 6 ಇದೆ ಅವೈಲಬಿಲಿಟಿ ರೋ ಅಲ್ಲಿ. ಎಸ್, ಕರೆಕ್ಟ್. ಇಲ್ಲಿ 1 ಇದೆಯಾ? 1 ಇದೆ. ಓಕೆ, ಗುಡ್.
ಸೊ ಇಲ್ಲಿ ನೋಡ್ರಿ ಇದು ಸಮ್ ಮಾಡಿದ್ರೆ 10 ಮಾತ್ರ ಇರಬೇಕು, ಜಾಸ್ತಿ ಇರಬಾರ್ದು. 5 + 3 + 2, 5 + 3 8, 8 + 2 is 10. ಸೊ ಫುಲ್ಫಿಲ್ ಆಯ್ತು, ಅಂದ್ರೆ 3 ರೋಸ್ ಸ್ಯಾಟಿಸ್ಫೈ ಆಯ್ತು. ಕಾಲಮ್ ಬರೋಣ. ಕಾಲಮ್ ಅಲ್ಲಿ ನೋಡ್ರಿ 6 + 1 7 ಇದೆ, ಸ್ಯಾಟಿಸ್ಫೈಡ್. ಸೊ ಇಲ್ಲಿ ಏನಾಯ್ತು 5 ಇದೆ, 5 ಸ್ಯಾಟಿಸ್ಫೈಡ್. ಇದು ಸಮ್ ಮಾಡಿದ್ರೆ 3 ಇದೆ, 3 ಸ್ಯಾಟಿಸ್ಫೈಡ್. ಇಲ್ಲೆಲ್ಲ ಸಮ್ ಮಾಡಿದ್ರೆ 2 ಇದೆ, 2 is satisfied. Now all the row and columns are satisfied. ಇವಾಗ ಏನಾಯ್ತು ನಮಗೆ, ಸೊ ಸೊಲ್ಯೂಷನ್ ನಮಗೆಲ್ಲ ಸಿಕ್ಕಿದೆ, ಅದನ್ನ ಫೈಂಡ್ ಔಟ್ ಮಾಡ್ಕೋಬೇಕು ಎಷ್ಟಾಗುತ್ತೆ ಕಾಸ್ಟ್. ಸೊ ಈ 3 ಪ್ಲಾಂಟ್ ಇಂದ 4 ಡೆಸ್ಟಿನೇಷನ್ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ, ಸೊ ವಾಟ್ ಈಸ್ ದ ಸೊಲ್ಯೂಷನ್, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಏನಾಗುತ್ತೆ ಅಂತ ವಿ ನೀಡ್ ಟು ಬಿ ಫೈಂಡ್ ಔಟ್. ಅರ್ಥ ಆಯ್ತಾ, ಗೊತ್ತಾಯ್ತಾ ನಿಮಗೆ? ಇದು ಇಷ್ಟ ಅರ್ಥ ಆಯ್ತಲ್ಲ? Yes, madam. Yes, ma'am. Next what we have to do is we need to find out the cost. So now the cost ಹೇಗೆ ಬರ್ಕೊಂತೀವಿ ಅಂತಂದ್ರೆ ನಾನು ಹೇಳಿದ್ದೆ ಮಿನಿಮೈಸೇಷನ್ ಆಫ್, ಸೊ ದಟ್ ಈಸ್ ಅ ಹಿಯರ್. ಸೊ ದಟ್ ಈಸ್ ಅ ಝೆಡ್ ಮಿನಿಮೈಸೇಷನ್. ಯಾವಾಗ್ಲೂ ಇದ್ರೊಳಗಡೆ ಝೆಡ್ ಮಿನಿಮೈಸೇಷನ್ ಇರುತ್ತೆ. ಓಕೆ, summation of I is equal to 1 to so m into summation of j is equal to 1 to n into xij into cij ಅಂತ. ಓಕೆನಾ, ಅರ್ಥ ಆಯ್ತಾ ಇದು? ಸೊ ಇದ್ರ ಮೀನಿಂಗ್ ಏನಂತಂದ್ರೆ I 1 ಆದಾಗ j 1 ಆದಾಗ ಅವಾಗ ಏನಾಗುತ್ತೆ, ಸೊ 1, 1 ಬರುತ್ತೆ ಸೆಲ್. ಹೌದಾನೆ? ಅರ್ಥ ಆಯ್ತಾ? ಸೊ ವೆನೆವರ್ ಇಟ್ ಈಸ್ I is equal to 1, ಸೊ I 1 ಆಗಿದೆ. ಓಕೆನಾ, j ಮತ್ತೆ 1 ಆಗಿದೆ. ಸೊ ಅವಾಗ ಏನಾಗುತ್ತೆ ಅಂತಂದು ಹೇಳಿ, ಸೊ ದಿಸ್ ಇಸ್ 1, 1 ಸೆಲ್ ನಂಬರ್. ಸೊ ಇಲ್ಲಿ ಬರುತ್ತೆ ನೋಡಿ ಪ್ರೀವಿಯಸ್ ಆಗಿ 1, 1. ಸೊ 1, 1 ಅಲ್ಲಿ ಇದೆಯಾ? ಇದೆ. 1, 1 ಅಂದ್ರೆ ಫಸ್ಟ್ ಪ್ಲಾಂಟ್ ಮತ್ತೆ ಫಸ್ಟ್ ಡೆಸ್ಟಿನೇಷನ್ ಅಂತ ಅದ್ರ ಮೀನಿಂಗ್. 1, 1 ಅಲ್ಲಿ ಎಷ್ಟಿದೆ, ವಿ ನೀಡ್ ಟು ಬಿ ರೈಟ್ ಡೌನ್ ದಟ್. ಸೊ 1, 1 ಅಲ್ಲಿ ಏನಿದೆ ನೋಡ್ಕೊಳ್ಳಿ. ಸೊ ಎಷ್ಟಿದೆ ಇದ್ರೊಳಗಡೆ, ಎಷ್ಟು ಕ್ವಾಂಟಿಟಿನ ನಾವು ಸೊ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ? 6 ಕ್ವಾಂಟಿಟಿ. ಹೌದಾ? 6 ಕ್ವಾಂಟಿಟಿ. ಸೊ ಕಾಸ್ಟ್ ಎಷ್ಟಿದೆ ಅದರದ್ದು? 2 ಇದೆ, 2 ಯೂನಿಟ್ಸ್, 2 ರೂಪೀಸ್ ಅಂತ ಅನ್ಕೊಳ್ಳೋಣ. ಓಕೆನಾ, ಸೊ ಇಲ್ಲಿ ಎಷ್ಟಿದೆ? 6 ಕ್ವಾಂಟಿಟಿ. ಇಲ್ಲೇನು ಬರ್ಕೊಂಡ್ಬಿಡೋಣ, ಒಂದು ಟೇಬಲ್, ಇದರ ಟೇಬಲ್ ಥರ ಬರ್ಕೊಂಡ್ಬಿಡ್ಬೇಕು. ಸೊ ದಟ್ ಈಸ್, ಸೊ ದಿಸ್ ಇಸ್ ಅ ಫಾರ್ಮುಲಾ. ಸೊ ಇಲ್ಲೇನು ಬರ್ಕೊಳ್ಳೋಣ, ಸೊ ಪ್ಲಾಂಟ್ ಬರ್ಕೊಳ್ಳೋಣ. ಸೊ ವಾಟ್ ಆರ್ ದ ಡಿಫ್ರೆಂಟ್ ಪ್ಲಾಂಟ್ಸ್, ಇಲ್ಲಿ ಡೆಸ್ಟಿನೇಷನ್ಸ್ ಬರ್ಕೊಳ್ಳೋಣ, ಯಾವ ಡೆಸ್ಟಿನೇಷನಿಂದ ಎಲ್ಲಿಗೆ ಅಂತ, ಎಷ್ಟು ಕ್ವಾಂಟಿಟಿ ಅಂತ, ಆ್ಯಂಡ್ ವಾಟ್ ಇಸ್ ದ ಕಾಸ್ಟ್ ಆಫ್ ದಿಸ್, ಆ್ಯಂಡ್ ದಿಸ್ ಇಸ್ ಅ ಟೋಟಲ್ ಕಾಸ್ಟ್. ಓಕೆನಾ, ಸೊ ಪ್ಲಾಂಟ್ ಯಾವುದು? 1 ಫಸ್ಟ್ ಪ್ಲಾಂಟು, ಫಸ್ಟ್ ಡೆಸ್ಟಿನೇಷನ್. ಸೊ ಎಷ್ಟು ಕ್ವಾಂಟಿಟಿ ಕಳಿಸ್ತಾ ಇದ್ದೀವಿ ನಾವು ಅಲ್ಲಿಂದ ಅಲ್ಲಿಗೆ? ಸೊ 6 ಕ್ವಾಂಟಿಟಿ. ಕಾಸ್ಟ್ ಎಷ್ಟಿದೆ? 2 ಇದೆ. ಓಕೆನಾ, ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಎಷ್ಟು ಕ್ವಾಂಟಿಟಿ? 6 ಕ್ವಾಂಟಿಟಿ. ಕಾಸ್ಟ್ ಎಷ್ಟಿದೆ? 2 ಇದೆ. ಸೊ 6 × 12 ಎಷ್ಟು? 6 × 2 ಎಷ್ಟಾಯಿತು? 12 ಆಯಿತು. ಓಕೆ, ಎಲ್ಲದೂ ಮಾಡೋ ಅವಶ್ಯಕತೆ ಇಲ್ಲ. ದಿಸ್ ಈಸ್ ದ ಸಮ್. ಈಗ 1, 1 ಆಯ್ತು, ಹಂಗೆ 1, 2, 1, 3, 1, 4 ಆಗುತ್ತೆ. ಓಕೆನಾ, ಸೊ ಬಟ್ ನಮಗೆ ಅಲ್ಲಿ 1, 2 ಅಲ್ಲಿ ಏನೋ ಅಲೋಕೇಶನ್ ಇಲ್ಲ. 1, 2 ಅಲ್ಲಿ 1, 3 ಅಲ್ಲಿ 1, 4 ಅಲೋಕೇಶನ್ ಇಲ್ಲ. ಬಟ್ ಅದನ್ನ ಮಾಡ್ಕೋಬೇಕು ಅಂತ ಈ ಸಮೇಷನ್ ಹೇಳುತ್ತೆ, ಬಟ್ ನೋ ನೆಸೆಸಿಟಿ. ಸೊ ಬಿಕಾಸ್ ಇಲ್ಲಿ 1, 2 ಅಲ್ಲಿ ಅಲೋಕೇಶನ್ ಇಲ್ಲ, 1, 3 ಅಲ್ಲೂ ಇಲ್ಲ, 1, 4 ಅಲ್ಲೂ ಇಲ್ಲ. ಹೌದಾ? ನೋ ನೀಡ್ ಟು ರೈಟ್ ದಿಸ್. ಸೊ ಅಗೇನ್ ಡೈರೆಕ್ಟ್ಲಿ ವಾಟ್ ವಿ ಹ್ಯಾವ್ ಟು ಡೂ ಇಸ್, ಮತ್ತೆ ಅಲೋಕೇಶನ್ ಎಲ್ಲಿದೆ ಅಲ್ಲಿಗೆ ಹೋಗೋಣ ಡೈರೆಕ್ಟ್ ಆಗಿ. ಮತ್ತೆ ಎಲ್ಲಿದೆ? again the allocation is now 2, 1. second plant and the first destination. So now what we have to do is consider the second plant and the first destination. So here what is the quantity and what is the cost? The quantity is 1 and the cost is also 1. So what we have to do is write down the quantity as 1 and the cost as 1. So if you product this, you will get as a 1. right 1. Okay, and no need of the find out. Next again the meaning of this is you need to take this 2, 1, 2, 2, 2, 3 and 2, 4, right? But we don't have any allocations in the 2, 2, 2, 4. If it is there, we need to add that. Okay, if it was there, we need to add, but we don't have this here. So this already illa namage. Okay, no need to be to use that. Next is 3, 1. 3, 1 ಅಲ್ಲಿ ಇಲ್ಲ, 3, 2 ಅಲ್ಲಿ ಇದೆ. Next is we need to be, so the number is ಏನಾಗುತ್ತೆ, I value 3 ಆಗುತ್ತೆ, J value 1 ಆಗುತ್ತೆ. So 3, 1, 3, 2, 3, 3, 3, 4. So 3, 1 ಅಲ್ಲಿ ಇಲ್ಲ, don't take that. Okay, so next ಏನಿದೆ? 3, 2 ಅಲ್ಲಿ ಇದೆ. ಹೌದಾ? ಸೊ 3, 2 ಅಲ್ಲಿ ಇದೆ, 3, 3 ಅಲ್ಲಿ ಇದೆ, 3, 4 ಅಲ್ಲಿ ಇದೆ. ರೈಟ್? 3, 2 ಅಂದ್ರೆ ಥರ್ಡ್ ಪ್ಲಾಂಟ್ ಸೆಕೆಂಡ್ ಡೆಸ್ಟಿನೇಷನ್ ಎಷ್ಟಿದೆ? 5 ಕ್ವಾಂಟಿಟಿ and the cost is 8. 5. 3, 1 ಅಲ್ಲಿ ಇಲ್ಲ, 3, 2 ಅಲ್ಲಿ the quantity is 5. 5. Cost is 8. What will be the cost? What will be the sum of this? 40. ಗೊತ್ತಿದೆಯಾ? 5 is 40. 40. ಸೊ ನೆಕ್ಸ್ಟ್ 3, 3 ಇದೆ. 3, 3 ಇದೆ. ಹೌದಾ? ಅಲೋಕೇಶನ್ ಆಗಿದೆ. ಸೊ 3, 3 ಥರ್ಡ್ ಪ್ಲಾಂಟ್ ಥರ್ಡ್ ಅಲೋಕೇಶನ್, ದಟ್ ಇಸ್ 3 ಕ್ವಾಂಟಿಟಿ and the cost is 5. 3 quantity, cost is 5.
ಈಗ ಎಷ್ಟಾಗ್ತದೆ 15 ಆಯ್ತು. 15 1 3,4 ಅಲ್ಲಿ 2 ಮತ್ತು 9 ಇದೆ. ಥರ್ಡ್ ಪ್ಲಾಂಟ್, ಫೋರ್ತ್ ಡೆಸ್ಟಿನೇಷನ್, ಕ್ವಾಂಟಿಟಿ 3 and the cost is 9. Okay, ನಲ್ಲಿ ಎಷ್ಟಾಯಿತು 27. If you add this, you will get the value. ಎಷ್ಟು ಬರ್ತದೆ ನೋಡಿ, and you will get a value of 3 plus 12, 13, 14, 15. 15 16 ಬರುತ್ತೆ, ಚೆಕ್ ಮಾಡಿ. 3 ಆಯಿತು, 3 plus 8, 8 plus 7 ಎಷ್ಟಾಯಿತು 15 ಆಗಿರುತ್ತೆ. 15, so 1, so you will get 6, 7, 8, 9. 95 ಬರುತ್ತಾ? ಶೋರಾ? I'm sorry, this is not 5, this is 15 million ಅದು 15. ಇದು 15. 2,9 ಆಗುತ್ತೆ ಮ್ಯಾಮ್. ಅಲ್ಲಲ್ಲ, ಸಾರಿ, 2,9 ಅಲ್ಲಿ ಕಾಸ್ಟ್ ಇದೆಯಲ್ಲ ಇಲ್ಲಿ, ಇದು 5 ಅಲ್ಲ, ಇದು ಹಿಂಗಡೆ 1 ಇದೆ ನಂಬರ್. ಸೊ 3 ಕ್ವಾಂಟಿಟಿ 15 ಇಸ್ ಕಾಸ್ಟ್, 15 ಮತ್ತು 9 ಅದು, ಸೊ 45 ಆಯ್ತು. ಇವಾಗ ಆ್ಯಡ್ ಮಾಡಿ. plus 12, 13, 14, 15, 1, 20. So 2 plus 4, that is a 6, 10, 12. ಓಕೆನಾ? ಶೋರಾ? ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ. ಸೊ ಇವಾಗ ಏನಾಗುತ್ತೆ ಆನ್ಸರು, ಸೊ ಯು ಹ್ಯಾವ್ ಟು ರೈಟ್ ದಿಸ್ ಅಷ್ಟೇ. ಸೊ ಝೆಡ್ ಮಿನಿಮೈಸೇಷನ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಐ ಇಸ್ ಈಕ್ವಲ್ ಟು 1 to m, ಸಮೇಷನ್ ಆಫ್ ಜೆ ಇಸ್ ಈಕ್ವಲ್ ಟು 1 to n, xi j ಇಂಟು ಸಿ ಐ ಜೆ ಇಸ್ ಈಕ್ವಲ್ ಟು ಏನು ಬಂತು ಕಾಸ್ಟ್ ನಮಗೆ ಸಮಥಿಂಗ್ ವ್ಯಾಲ್ಯೂ ಏನಿರುತ್ತೋ ಯೂನಿಟ್, ಡಾಲರ್ ಇದೆ ಡಾಲರು, ರುಪೀಸ್ ಇದೆ ರುಪೀಸು, ಅದು ಏನು ಕೊಟ್ಟಿಲ್ಲ ಅಂತಂದರೆ 125 ಯೂನಿಟ್ಸ್ ಆಫ್ ಕಾಸ್ಟ್ ಅಂತ ಬರ್ತಾ ಇದೆ ಅಷ್ಟೇ. ಓಕೆನಾ? ಸೊ ದಿಸ್ ಈಸ್ ದಿ ಸೊಲ್ಯೂಷನ್. ಸಾರಿ, ಓಕೆ, ಇಷ್ಟು ಬರ್ಕೋಬೇಕು. ಅದು ಏನು ಬಂದಿತ್ತು ಝೆಡ್ ಮಿನಿಮೈಸೇಷನ್, ನಮ್ಗೆ ಏನು ಬಂತು 125 ಯೂನಿಟ್ಸ್ ಆಫ್ ಕಾಸ್ಟ್ ಬಂತು. ಓಕೆನಾ? ದಿಸ್ ಈಸ್ ಹೌ ವಿ ನೀಡ್ ಟು ಸಾಲ್ವ್ ಬೈ ಯೂಸಿಂಗ್ ದ ಯಾವ ಮೆಥಡ್, NWCR ಮೆಥಡ್. ಇದಾದ್ಮೇಲೆ ಸೊ ಇದು ಸೊಲ್ಯೂಷನ್ ಸಿಕ್ತಲ್ಲ, ವೆದರ್ ಇಟ್ ಈಸ್ ಡಿಜೆನರೇಟ್ ಅಥವಾ ನಾನ್ ಡಿಜೆನರೇಟ್ ಅಂತ ಚೆಕ್ ಮಾಡಬೇಕು. ಡಿಜೆನರೇಟ್ ಅಂತ ಏನು ಹೇಳಿದ್ದೆ, ಸೊ ಇಫ್ ದ ಜನರೇಟರ್ ಅಥವಾ ನಾನ್ ಡಿಜೆನರೇಟ್ ಅಂತ ಕೇಳ್ತಾರೆ ಪ್ರಾಬ್ಲಮ್ ಅಲ್ಲಿ. ಸೊ ವಿ ನೀಡ್ ಟು ಬಿ ಐಡೆಂಟಿಫೈಡ್ ವೆದರ್ ಇಟ್ ಇಸ್ ಅ ಡಿಜೆನರೇಟ್ or ನಾನ್ ಡಿಜೆನರೇಟ್ ಅಂತ. ಸೊ ಡಿಜೆನರೇಟ್ ಅಥವಾ ನಾನ್ ಡಿಜೆನರೇಟ್ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ಸೊ ವೆನೆವರ್, ಸೊ ದ ನಂಬರ್ ಆಫ್ ಅಲೋಕೇಶನ್ಸ್, ಓಕೆ, ಸೊ ಇಲ್ಲಿ ಏನಿದೆ ನಂಬರ್ ಆಫ್ ಅಲೋಕೇಶನ್ಸ್ ಎಷ್ಟಿದೆ ಅಂತ ಐಡೆಂಟಿಫೈ ಮಾಡ್ಕೊಳ್ಳೋಣ. ನಂಬರ್ ಆಫ್ ಅಲೋಕೇಶನ್ಸ್ ಗೊತ್ತಿರುತ್ತಾ ಹೇಗಂತ ಐಡೆಂಟಿಫೈ ಮಾಡೋದು? ಯಾವ್ದು ಹೇಳ್ರಿ? ಸೊ ಇದು 1,1 ಇಲ್ಲೇ ಗೊತ್ತಾಗುತ್ತೆ ಟೇಬಲಲ್ಲಿ ಎಷ್ಟಿದೆ ನಂಬರ್ ಆಫ್ ಅಲೋಕೇಶನ್ಸ್ ನೋಡಿ, 1 2 3 4 5. ಅರ್ಥಾಯ್ತಾ? ಅಂದರೆ 1,1 2,1 3,2 3,3 3,4 ಆ ಟೇಬಲಲ್ಲಿ ಗೊತ್ತಾಗುತ್ತೆ. ಅಥವಾ ಇದು 1,1 2,1 3,2 3,3 and 3,4 ಹೇಗೆ ಅಂದರೆ ಇದು ಒಳಗಡೆ ರೌಂಡ್ ಸರ್ಕಲ್ ಮಾರ್ಕ್ ಹಾಕಿದ್ದೀವಿ ನಾವು ಸರ್ಕಲಲ್ಲಿ. ಸೊ ಇದು ಒಂದು ಅಲೋಕೇಶನ್ ಅಂತ ಕರಿತೀವಿ. ಒಂದು ಪ್ಲಾಂಟಿಂದ ಒಂದು ಡೆಸ್ಟಿನೇಷನ್ಗೆ ಕಳಿಸ್ತಿರುವಂಥ ಒಂದು ಕ್ವಾಂಟಿಟಿ, ಸಮ್ ಕ್ವಾಂಟಿಟಿನ ಒಂದು ಅಲೋಕೇಶನ್ ಅಂತ ಕರಿತೀವಿ. ದಿಸ್ ಇಸ್ ಅ ಒನ್ ಗೆಟಿಂಗ್, ದಿಸ್ ಇಸ್ ಅ ಒನ್ ಅಲೋಕೇಶನ್, ದಿಸ್ ಇಸ್ ಅ ಸೆಕೆಂಡ್ ಅಲೋಕೇಶನ್, and this is a third allocation, and this is a fourth allocation, and this is a fifth allocation. So ಎಷ್ಟು ಬಂದಿದೆ ನಂಬರ್ ಆಫ್ ಅಲೋಕೇಶನ್ಸ್ ನಮಗೆ ಇಲ್ಲಿ? ನಂಬರ್ ಆಫ್ ಅಲೋಕೇಶನ್ಸ್ ಎಷ್ಟಿದೆ? ನಂಬರ್ ಆಫ್ ಅಲೋಕೇಶನ್ಸ್ 5 ಇದೆ. ಓಕೆನಾ? ಆ್ಯಂಡ್ m ಪ್ಲಸ್ n ಮೈನಸ್ 1 ಅಂತ ಯಾವಾಗಲೂ ಅದು ಕಾಮನ್ ಆಗಿರುತ್ತೆ. m ಪ್ಲಸ್ n, m ಅಂದರೆ ಏನು? ನಂಬರ್ ಆಫ್ ಪ್ಲಾಂಟ್ ಅಂತ ಇಲ್ಲಿ, ಅಂದರೆ ಸೋರ್ಸಸ್ ಎಷ್ಟಿದೆ ಇಲ್ಲಿ? 3 ಇದೆ. ನಂಬರ್ ಆಫ್ n ಅಂದರೆ ಡೆಸ್ಟಿನೇಷನ್ ಎಷ್ಟಿದೆ ಇಲ್ಲಿ? 1 2 3 4 ಇದೆ. ಮೈನಸ್ 1, ಸೊ ಅಲ್ಲಿ ಎಷ್ಟಾಯಿತು? 3 plus 4 plus 1 ಏನಾಯಿತು? ಸಾರಿ, 3 plus 4 minus 1 6 ಆಯಿತು. ಹೌದಾ? ಸೊ ಯಾವಾಗಲೂ ಇದು ಏನಾಗುತ್ತೆ ಅಂದರೆ ವೆನೆವರ್ ದ ನಂಬರ್ ಆಫ್ ಅಲೋಕೇಶನ್ಸ್ ಈಸ್ ಲೆಸ್ ದ್ಯಾನ್ 6 ಅಥವಾ ಲೆಸ್ ದ್ಯಾನ್ m ಪ್ಲಸ್ n ಮೈನಸ್ 1, ನಂಬರ್ ಆಫ್ ಅಲೋಕೇಶನ್ಸ್ಗಳು m ಪ್ಲಸ್ n ಮೈನಸ್ 1 ಕಡಿಮೆ ಇದ್ದರೆ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಡಿಜೆನರೇಟ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ ಅಂತ ಕರಿತೀವಿ. ಈಗ ಬಂದಿದ್ದು ನಮಗೆ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ ಇದೆ. ಓಕೆನಾ? ದಿಸ್ ಇಸ್ ಅ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ ಓನ್ಲಿ, ವಿ ಗಾಟ್ ದಿಸ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್. ಬಟ್ ಅದು ಡಿಜೆನರೇಟ್ ನಾನ್ ಡಿಜೆನರೇಟ್ ಹೇಗೆ ಗೊತ್ತಾಗುತ್ತೆ ಅಂದರೆ, ನಂಬರ್ ಆಫ್ ಅಲೋಕೇಶನ್ಸ್ಗಳು m ಪ್ಲಸ್ n ಮೈನಸ್ 1 ಕಡಿಮೆ ಇತ್ತು ಅಂದರೆ ಅದನ್ನು ಡಿಜೆನರೇಟ್ ಅಂತ ಕರಿತೀವಿ. ಅದೇ m ಪ್ಲಸ್ n ಮೈನಸ್ 1 ಈಕ್ವಲ್ ಆಗಿದ್ದಿದ್ರೆ, ಅಕಸ್ಮಾತ್ ಇದು 5 ಅಲೋಕೇಶನ್ 6 ಅಲೋಕೇಶನ್ 6 ಇತ್ತಿದ್ದು ಅಂದಿದ್ರೆ, ಸೊ ಇಸ್ ಈಕ್ವಲ್ ಟು 6 6 6 ಈಕ್ವಲ್ ಇದ್ದಿದ್ರೆ ಅವಾಗ ಏನಂತ ಕರಿತೀವಿ ಅದನ್ನು? ಸೊ ದಟ್ ಇಸ್ ಅ ನಾನ್ ಡಿಜೆನರೇಟ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ ಅಂತ ಕರಿತೀವಿ. ಇದು ಇಂಪಾರ್ಟೆಂಟು, ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಸೊ ಪ್ರೊಸೀಜರಲ್ಲಿ ಅದು ಬೇಕಾಗುತ್ತೆ. ಸೊ ಬಿಕಾಸ್ ಆಫ್ ದಟ್ ಯು ನೀಡ್ ಟು ಬಿ ರಿಮೆಂಬರ್. ಸೊ ಇಟ್ ಶುಡ್ ಬಿ ನಾನ್ ಡಿಜೆನರೇಟ್ ಅಂದರೆ, ಸೊ ನಂಬರ್ ಆಫ್ ಅಲೋಕೇಶನ್ಸು ನಂಬರ್ ಆಫ್ ಸೊ m ಪ್ಲಸ್ n ಮೈನಸ್ 1 ಈಕ್ವಲ್ ಆಗಿರೋದು, ಅವಾಗ ಅದನ್ನು ಸೊ ನಾನ್ ಡಿಜೆನರೇಟ್ ಅಂತ ಕರಿತೀವಿ. ಓಕೆನಾ?
ಡೌಟ್ ಇದೆ ಇಷ್ಟರಲ್ಲಿ ಏನಾದ್ರು ಹೇಳಿದ್ರಲ್ಲಿ? ತುಂಬ ಇಂಪಾರ್ಟೆಂಟು ರಿಮೆಂಬರ್, NWCR ಅಂದರೆ ನಾರ್ತ್ ವೆಸ್ಟ್ ಕಾರ್ನರ್ ರೂಲ್. ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ಅಂದರೆ ಕೊಟ್ಟಿರೋ ಪ್ರಾಬ್ಲಮಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ನ ಐಡೆಂಟಿಫೈ ಮಾಡ್ಕೋಬೇಕು. ಸೊ ಡಿಮ್ಯಾಂಡ್ ಮತ್ತು ಸಪ್ಲೈ ಚೆಕ್ ಮಾಡ್ಕೋಬೇಕು. ಎರಡರಲ್ಲಿ ಯಾವುದು ಮಿನಿಮಮ್ ಇರುತ್ತೋ ಅಷ್ಟು ಅಲೋಕೇಶನ್ ಮಾಡಬೇಕು. ಅದು ಯಾವುದು ಸ್ಯಾಟಿಸ್ಫೈ ಆಗುತ್ತಲ್ಲ ಆ ರೋ ಅಥವಾ ಕಾಲಮ್ನ ಏನು ಮಾಡ್ಕೋಬೇಕು, ಕ್ಯಾನ್ಸಲ್ ಮಾಡ್ಕೋಬೇಕು. ಸೊ ರಿಮೈನಿಂಗ್ ಒಂದು ರೋ ಕ್ಯಾನ್ಸಲ್ ಆದರೆ ಸೊ ಸೆಕೆಂಡ್ ಮತ್ತು ಥರ್ಡ್ ರೋ ಉಳ್ಕೊಳ್ಳುತ್ತೆ. ಅವಾಗ ನಾರ್ತ್ ವೆಸ್ಟ್ ಏನಾಗುತ್ತೆ, ಸೊ ಈ ಸೆಲ್ ಆಗುತ್ತೆ. ಸೊ ಅವಾಗ ಏನು ಮಾಡ್ಕೋಬೇಕು, ಮತ್ತೆ ಡಿಮ್ಯಾಂಡು ಸೊ ಸಪ್ಲೈನ ನೋಡ್ಕೋಬೇಕು. ಸೊ 1 ಇದೆ, ಸೊ 1 ಅಲೋಕೇಟ್ ಮಾಡಿದ್ರೆ ಸೆಕೆಂಡ್ ರೋ ಮತ್ತು ಫಸ್ಟ್ ಕಾಲಮ್ ಕ್ಯಾನ್ಸಲ್ ಆಗುತ್ತೆ. ಅವಾಗ ನಾರ್ತ್ ವೆಸ್ಟ್ ಏನು ಬರುತ್ತೆ, ನೆಕ್ಸ್ಟ್ ಇದು ಬರುತ್ತೆ. ಓಕೆನಾ? ಸೊ ಇಲ್ಲೇನು ಮಾಡಿದ್ವಿ, ಡಿಮ್ಯಾಂಡು 10 ಇದೆ, ಸಪ್ಲೈ 5 ಇದೆ, 5 ಅಲೋಕೇಟ್ ಮಾಡಿದ್ರೆ ರಿಮೈನಿಂಗ್ 5 ಉಳ್ಕೊಂತು ಫುಲ್ ಕ್ಯಾನ್ಸಲ್ ಆಯಿತು. ಸೆಕೆಂಡ್ ಕಾಲಮ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ರಿಮೈನಿಂಗು ಸೊ 5 ಇದೆ, ಇಲ್ಲಿ ಡಿಮ್ಯಾಂಡು 3 ಇದೆ. ಸೊ 5ಅಲ್ಲಿ 3 ಡಿಮ್ಯಾಂಡ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಸೊ ಇಲ್ಲಿ ಉಳ್ಕೊಂಡಿದ್ದು 2 ಉಳ್ಕೊಳ್ಳುತ್ತೆ. ಇಲ್ಲಿ 3 0 ಆಗಿಬಿಡುತ್ತೆ. 2 ಏನಾಗುತ್ತೆ, 3 ಡಿಮ್ಯಾಂಡ್ ಫುಲ್ಫಿಲ್ ಆಯ್ತಲ್ಲ, ಅವಾಗ ಮತ್ತೆ ಈ ಕಾಲಮ್ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಂಡಿದ್ದು 2, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, 0 ಆಯಿತು. ಸೊ ಎರಡಕ್ಕೆ ಏನು ಮಾಡಿದೆ, ಥರ್ಡ್ ರೋ ಮತ್ತು ಫೋರ್ತ್ ಕಾಲಮಲ್ಲಿ 2ನ ಅಲೋಕೇಟ್ ಮಾಡಿದೆ. ಸೊ ಥರ್ಡ್ ರೋ ಮತ್ತು ಫೋರ್ತ್ ಕಾಲಮ್ ಎರಡು ಏನಾಗುತ್ತೆ ಸೈಮಲ್ಟೇನಿಯಸ್ ಆಗಿ, ಸೊ ಇಟ್ ವಿಲ್ ಬಿ ಫುಲ್ಫಿಲ್ಡ್. ಸೊ ಅವಾಗೇನು ಮಾಡ್ಕೊತೀವಿ, ಈ ಟೇಬಲಲ್ಲಿ ಯಾವ ಪ್ಲ್ಯಾಂಟಿಂದ ಯಾವ ಡೆಸ್ಟಿನೇಷನ್ಗೆ ಎಷ್ಟು ಕ್ವಾಂಟಿಟಿ ಎಷ್ಟು ಕಾಸ್ಟ್ ಅಂತ ಹೇಳಿ ಬರ್ಕೋಬೇಕು. ಸೊ ಈ ಟೇಬಲಿಗೆ ಕೂಡ ಮಾರ್ಕ್ಸ್ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ಪೋರ್ಟೇಷನ್ ಶೆಡ್ಯೂಲ್ ಅಂತ ಕರಿತೀವಿ. ಓಕೆನಾ? ಟ್ರಾನ್ಸ್ಪೋರ್ಟೇಷನ್ ಶೆಡ್ಯೂಲ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ಪೋರ್ಟೇಷನ್ ಶೆಡ್ಯೂಲ್ ಟೇಬಲ್. ಓಕೆನಾ? ಎಲ್ಲಿಂದ ಎಲ್ಲಿಗೆ ಶೆಡ್ಯೂಲ್ ಆಗಿದೆ ಅಂತ. ಸೊ ಈ ಕಾಸ್ಟ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಇದು ಬಂದು ಎರಡನ್ನು ಪ್ರಾಡಕ್ಟ್ ಮಾಡ್ಕೋಬೇಕು, ಕ್ವಾಂಟಿಟಿ ಮತ್ತು ಕಾಸ್ಟ್. ಓಕೆನಾ? ಅದೆರಡು ಪ್ರಾಡಕ್ಟ್ ಮಾಡ್ಕೊಂಡ್ರೆ ಸೊ ಯು ವಿಲ್ ಗೆಟ್ ದಿಸ್ ವ್ಯಾಲ್ಯೂ. 6 2 12, 1 into 1 is 1, so 5 is 40, so 3 into 15 45, so 9 into 3 27. Sum ಮಾಡಿದ್ರೆ 125 units of cost ಬಂತು. Z minimization. Always remember transportation problem will be minimization. ಓಕೆನಾ? ಸೊ ಯಾವಾಗಲೂ ಮಿನಿಮೈಸೇಷನ್ ಇರುತ್ತೆ. LPP ಒಳಗಡೆ ಏನು ಬಂದಿತ್ತು, ಸೊ LPP ವಾಸ್ ಇಟ್ ಮೇ ಬಿ ಅ ಮಿನಿಮೈಸೇಷನ್ ಆರ್ ಇಟ್ ಮೇ ಬಿ ಅ ಮ್ಯಾಕ್ಸಿಮೈಸೇಷನ್. ಸೊ ಯು ವಿಲ್ ಗೆಟ್ ಬೋತ್ ದ ಕಂಡೀಷನ್ಸ್. ಇಲ್ಲೂ ಬರುತ್ತೆ, ಬಟ್ ದ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಆಫ್ ದಿ LPP is always it should be minimization. ಯಾವಾಗಲೂ ಅದು ಮಿನಿಮೈಸೇಷನ್ ಅಲ್ಲಿ ಇರಬೇಕು. ಸೊ ಮಿನಿಮೈಸೇಷನ್ ಬಂದಮೇಲೆ ಏನು ಮಾಡ್ಕೋಬೇಕು, we need to be checked. We got the basic feasible solution. The basic feasible solution is 125 units of cost is the by using NWCR. NWCR method use ಮಾಡಿದ್ರಿಂದ for a given problem, for a given transportation problem, the basic feasible solution is rupees. So ಎಷ್ಟು ಬಂತು, Z minimization is equal to 125 units of cost ಬಂತು. Okay, and now we need to check that whether it is a generate or degenerate. Degenerate ಅಂತಂದಾಗ ಸೊ ಏನು ಬರುತ್ತೆ ಅಂತಂದರೆ, ಸೊ ದಿಸ್ ಈಸ್ ನಂಬರ್ ಆಫ್ ಅಲೋಕೇಶನ್ಸ್. ಇದು 1 2 3 4 5 ಅಲೋಕೇಶನ್ಸ್ ಇದೆ ಅಂದರೆ, ಸೊ ಇಲ್ಲಿ 3 ಪ್ಲಾಂಟಿಂದ ಸೊ 4 ಡೆಸ್ಟಿನೇಷನ್ಸ್ಗಳಿಗೆ ಬೇರೆ ಬೇರೆ ಕಡೆಯಿಂದ ಏನು ಮಾಡ್ತಿದ್ವಿ, ಟ್ರಾನ್ಸ್ಪೋರ್ಟ್ ಮಾಡ್ತಿದ್ವಿ. 1,1 2,1 3,2 3,3 ಆ್ಯಂಡ್ 3,4. ಓಕೆ, ಸೊ ಆ ಥರ ಎಷ್ಟಾಯಿತು, 5 ಅಲೋಕೇಶನ್ಸ್ ಇದೆ. 5 ಅಲೋಕೇಶನ್ಸ್ ಇದೆ. m plus n minus 1 ಅಂದರೆ m ಈಸ್ ಅ ಪ್ಲಾಂಟ್, n ಈಸ್ ಅ ಡೆಸ್ಟಿನೇಷನ್. 3 plus 4 minus 1 6 ಆಯಿತು. ಸೊ ವೆನೆವರ್ ದ ನಂಬರ್ ಈಸ್ ಲೆಸ್ ದ್ಯಾನ್ m plus n minus 1, m plus n minus 1ಗಿಂತ ನಂಬರ್ ಆಫ್ ಅಲೋಕೇಶನ್ಸ್ ಕಡಿಮೆ ಇದ್ದರೆ ಸೊ ದಟ್ ಈಸ್ ಕಾಲ್ಡ್ ಆಸ್ ಡಿಜೆನರೇಟ್ ಅಂತ ಕರಿತೀವಿ. ಸೊ ವೆನೆವರ್ ದ ನಂಬರ್ ಆಫ್ ಅಲೋಕೇಶನ್ಸ್ ಇಸ್ ಈಕ್ವಲ್ ಟು ದ ದಟ್ ಇಸ್ ಅ m plus n minus 1. m plus n minus 1ಗೆ ಈಕ್ವಲ್ ಆಗಿತ್ತು ಅಂತಂದರೆ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಡಿಜೆನರೇಟ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಾಬ್ಲಮ್ ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ದ ಗಿವನ್ ಪ್ರಾಬ್ಲಮ್ ಈಸ್ ಡಿಜೆನರೇಟ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್. ಬಂದಿರೋಂಥ ಪ್ರಾಬ್ಲಮ್ ಯಾವುದು,